ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸತೀಶ್. ಬೆಂಗಳೂರಿನ ಬೊಮ್ಮನಹಳ್ಳಿ ನಿವಾಸಿಯಾಗಿರ್ತೇನೆ. ಈ ಯೂಟ್ಯೂಬ್ ಅನ್ನೋ ಮಹಾಸಾಗರದಲ್ಲಿ ಲಕ್ಷಾಂತರ ಜನ ಅವರು ಏನೇನು ವಿಚಾರ ಗೊತ್ತಿದೆಯೋ ಅದನ್ನೆಲ್ಲ ಯೂಟ್ಯೂಬಲ್ಲಿ ಒಂದು ಚಾನೆಲ್ ಅಂತ ಕ್ರಿಯೇಟ್ ಮಾಡಿ ಅದರಲ್ಲಿ ಮಾಹಿತಿಗಳನ್ನ ಹಂಚ್ಬಿಟ್ಟು ಕೋಟ್ಯಾಂತರ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ತುಂಬಾ ಒಳ್ಳೆಯ ವಿಷಯ. ಎಷ್ಟೋ ಜನಕ್ಕೆ ಇದರಿಂದ ತುಂಬ ಸಹಾಯ ಆಗ್ತಾ ಇದೆ ಅವ್ರವ್ರ ಕೆಲಸಗಳು ಕಾರ್ಯಗಳು ಮಾಡ್ಕೊಳ್ಳೋಕ್ಕೆ. ಏನಕ್ಕೆ ಅಂದರೆ ಈಗಿನ ಜೀವನದಲ್ಲಿ ನಾನು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವಿಡಿಯೋ ಸ್ನೇಹಿತರೆ, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಅದು ಚಾನಲ್ಗೆ ನಮ್ಮ ಜೀವನ ಅಂತ ಹೆಸರಿಟ್ಟಿದ್ದೀನಿ ಸ್ನೇಹಿತರೆ. ನಮ್ಮ ಜೀವನ ಅಂತ ಏನಾಗಿಟ್ಟೆ ಅಂದರೆ, ನಮ್ಮ ಜೀವನ ಎಲ್ಲರದು ಅವ್ರವ್ರ ಜೀವನ ನಮ್ಮ ಜೀವನ ಇರುತ್ತೆ ಸ್ನೇಹಿತರೆ. ಆ ಜೀವನದಲ್ಲಿ ಪ್ರತಿಯೊಂದು ಘಟ್ಟ ಇರುತ್ತೆ. ನಾವು ಹುಟ್ಟಾಗಿಂದ ಸಾಯೋವರೆಗೂ ಒಂದೊಂದೇ ಘಟ್ಟದಲ್ಲಿ ನಾವು ಬೆಳ್ಕೊಂಬರ್ತಾ ಇರ್ತೀವಿ. ಸೊ ಆ ಘಟ್ಟದಲ್ಲಿ ಒಂದು ಎಜುಕೇಶನ್ ಅನ್ನೋದು ತುಂಬಾನೇ ಬಹಳ ಮುಖ್ಯವಾದ ಒಂದು ಘಟ್ಟ ಇದೆ ಸ್ನೇಹಿತರೆ. ಸೊ ಈ ಚಾನಲ್ಗೂ ನಾನು ಎಜುಕೇಶನ್ ಅಂತಾನೆ ಒಂದು ಪ್ರಿಫರೆನ್ಸ್ ಕೊಟ್ಟು ಎಜುಕೇಶನ್ ಸಂಬಂಧಪಟ್ಟದ್ದೇ ವಿಡಿಯೋಸ್ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಇನ್ನು ಮುಂದೆ ನಾವು ಬೇರೆ ಬೇರೆ ಚಾನಲ್ನು ಕ್ರಿಯೇಟ್ ಮಾಡ್ತೀನಿ. ಎಂಟರ್ಟೈನ್ಮೆಂಟ್ ಆಗ್ಬೋದು, ಕಾಮಿಡಿ ಆಗ್ಬೋದು, ಜೋಕ್ಸ್ ಆಗ್ಬೋದು, ಟ್ರಾವೆಲಿಂಗ್ ಆಗ್ಬೋದು, ಇಲ್ಲ ಟೆಂಪಲ್ಸ್ಗಳು ವಿಷಯ ಆಗ್ಬೋದು, ಇಲ್ಲ ಡೈಲಿ ಜನಗಳಿಗೆ ಅವರವ್ರ ಅವಶ್ಯಕತೆ ಇರುವಂಥ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಅಪ್ಲೈ ಮಾಡೋದಿದೆ ಆಗಲಿ, ಎಲ್ಲ ಒಂದೊಂದೇ ವಿಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಸ್ನೇಹಿತರೆ, ದಯವಿಟ್ಟು ನನಗೆ ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ಬೇಕು ಸ್ನೇಹಿತರೆ. ಯಾಕೆಂದರೆ ನಾನು ಇನ್ನೂ ಹೆಚ್ಚು ವೀಡಿಯೋಸ್ಗಳು ಮಾಡೋಕ್ಕೆ ನಿಮ್ಮೊಂದು ಸಹಕಾರ ಬೇಕೇ ಬೇಕು. ಸೊ ಅದಕ್ಕೆ ನಾನು ಫಸ್ಟ್ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ, ಸಾಧ್ಯವಾದರೆ ಶೇರು ಮಾಡಿ. ಕೊನೆಯದಾಗಿ ಬೆಲ್ ಬಟನ್ನ ಒತ್ತೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇದೆಲ್ಲ ನೀವು ಮಾಡಿದ್ರೆ ನನಗೆ ತುಂಬ ಉತ್ಸಾಹ ಮತ್ತು ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಿ ಮಾಹಿತಿಗಳನ್ನ ಶೇರ್ ಮಾಡೋಕ್ಕೆ ಸ್ನೇಹಿತರೆ. ನಾನು ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಏನೋ ಒಂದು ರೀಸನ್ ಅಂದರೆ ಸ್ನೇಹಿತರೆ, ನಾನು ಫಸ್ಟು ಬರೀ ವೀಡಿಯೋಸ್ಗಳು ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಎಷ್ಟೋ ಜನ ಅವರವರು ವೀಡಿಯೋಸ್ಗಳು ಆಗ್ತಾಯಿದ್ದಾಗ ನಾನು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡೋದು, ಮಾಮೂಲಿ ಜನಗಳು ಹೇಗೆ ನೋಡ್ತಾರೆ ಅದೇ ಥರ ನೋಡಿ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಡೀಪಾಗಿ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲೂ ಈ ಥರ ಮಾಹಿತಿಗಳನ್ನ ಹಂಚ್ಕೋಬೋದು ನಾವು, ಬೇರೆಯವ್ರು ಹೇಗೆ ಆಗ್ತಾರೆ ಅದನ್ನು ಏನೇನು ಮಾಡಿ ಹಾಕ್ತಾರೆ ಅನ್ನೋದು ಅದೆಲ್ಲ ಒಂಚೂರು ಗೊತ್ತಿಲ್ಲ ಸ್ನೇಹಿತರೆ. ಏನೋ ಬರುತ್ತೆ ನೋಡ್ಕೋಬೇಕು. ಅಂದರೆ ನಮ್ಮ ಒಂದು ಮಾಹಿತಿಗಳನ್ನ ನಾವು ಕೋಟ್ಯಾಂತರ ಜನಕ್ಕೆ ಇದ್ರ ಮೂಲಕ ಹಂಚ್ಬೋದು, ಅವರಿಗೆ ಸಹಾಯ ಮಾಡ್ಬೋದು. ಆಮೇಲೆ ಅವ್ರು ಇದನ್ನಂತ ತಿಳ್ಕೊತಾರೆ. ಆಮೇಲೆ ನಾವು ಯೂಟ್ಯೂಬ್ ಅವರು ಹಾಕಿರೋ ಒಂದು ಸರ್ಟೇನ್ ಕಂಡೀಷನ್ ಇದೆ, ಅದನ್ನು ನಾವು ರೀಚ್ ಮಾಡಿದ್ಮೇಲೆ ನಮಗೂ ಹಣ ಬರೋಕ್ಕೆ ಶುರು ಆಗುತ್ತೆ ಅನ್ನೋದೊಂದೆಲ್ಲ ಇದು ಡೀಪಾಗಿ ನಾನು ಕಲ್ತ್ಕೊಂಡಿದ್ದೆ. ಆ್ಯಕ್ಚುಲಿ ನಮ್ಮ ವೈಫಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ ನಮ್ಮ ವೈಫೇ ನನಗೆ ಇದಕ್ಕೆ ಫಸ್ಟು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು ವಿಡಿಯೋ. ಅದು ಯಾವುದು ಅಂದರೆ, ರಮ್ಯಾ ಜಗತ್ ಮೈಸೂರು ಅನ್ನೋರು ಕಳಿಸ್ಕೊಟ್ಟಿದ್ರು ಸ್ನೇಹಿತರೆ. ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟು ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನೇನು ಬೇಕಾಗುತ್ತೆ, ಆಮೇಲೆ ಚಾನಲ್ ಕ್ರಿಯೇಷನ್ಗೋಸ್ಕರ ನಿಮ್ಮ ಹತ್ರ ಫಸ್ಟು ಏನು ರೆಡಿ ಇರಬೇಕು, ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ಅದಕ್ಕೆ. ಸೊ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಅದಕ್ಕೆ ತಮ್ನೇಲ್ಸ್ ಹೇಗೆ ಹಾಕಬೇಕು, ಆಮೇಲೆ ವ್ಯೂಸ್ ನಮಗೆ ಜಾಸ್ತಿ ಹೇಗೆ ಬರುತ್ತೆ, ಅದಕ್ಕೆ ನಾವು ಏನು ಮಾಡಬೇಕು. ಆಮೇಲೆ ಫಸ್ಟು ನಾವು ಚಾನಲ್ ಕ್ರಿಯೇಟ್ ಮಾಡಿದಾಗ ಸೆಟ್ಟಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ. ಆ ಸೆಟ್ಟಿಂಗ್ಸ್ಗಳನ್ನ ಹೇಗೆ ಮಾಡಬೇಕು ಅಂದರೆ, ನಾನು ಅವರು ಫಸ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕಿಂತ ಅವ್ರ ವೀಡಿಯೋಸ್ಗಳು ನೋಡಿದೆ ಸ್ನೇಹಿತರೆ. ಆಮೇಲೆ ಏನು ಮಾಡಿದೆ ಅಂದರೆ, ಇದೇ ಥರ ಹೆಚ್ಚು ವೀಡಿಯೋಸ್ಗಳನ್ನ ನಾನು ನೋಡಿದ್ರೆ ನನಗೆ ಇನ್ನೂ ಮಾಹಿತಿಗಳು ಸಿಗ್ಬೋದು ಇದ್ರ ಬಗ್ಗೆ. ಅಂದರೆ ಇವರು ಒಂದು ವಿಡಿಯೋಲ್ಲಿ ಸಿಗದೇ ಇರೋ ಫೀಚರ್ಸ್ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಅವರು ಒಂದು ಇದರಲ್ಲಿ ಬಿಟ್ಟಿರ್ಬೋದು, ಅದನ್ನು ಬೇರೆ ವೀಡಿಯೋಸ್ ನನಗೆ ಸಿಗ್ಬೋದೇನೋ. ಸೆಟ್ಟಿಂಗ್ಸಲ್ಲೇ ಆಗಲಿ, ಕ್ರಿಯೇಟ್ ಮಾಡಿದಾಗ ವೀಡಿಯೋಸ್ ಅಪ್ಲೋಡ್ ಮಾಡೋದೇ ಆಗಲಿ, ಏನೇ ಒಂದು ಇದಾದ್ರೂ ಬೇರೆಯವರಲ್ಲಿ ಇನ್ನೂ ನಾನು ಸಿಗುತ್ತಾ ಅನ್ನೋ ಒಂದು ಕುತೂಹಲದಲ್ಲಿ ನೋಡಿದೆ ಸ್ನೇಹಿತರೆ. ಆ ಥರ ನೋಡಿದಾಗ ಬೇರೆಯವ್ರು ಮಾಡಿ ವೀಡಿಯೋಸಲ್ಲೂ ಒಂದೆರಡು ನನಗೆ ಸಿಕ್ತು ಸ್ನೇಹಿತರೆ. ಸಿಕ್ಕಿದಾಗ ಏನಾಯಿತು, ನನಗೆ ಲಾಸ್ಟ್ ಕನ್ಫರ್ಮೇಷನ್ ಆಯಿತು ಸ್ನೇಹಿತರೆ. ಇಷ್ಟೆಲ್ಲ ಮಾಡಿದ್ರೆ ನಮಗೆ ಒಂದು ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಜನ ನೋಡೋಕ್ಕೆ ಏನು ನಮ್ಮ ಅವರು ಯೂಟ್ಯೂಬ್ ಆನ್ ಮಾಡಿದಾಗ ನಮ್ಮ ಹೆಸರು ಹೊಡೆದಾಗ ಬರೋ ಥರ ಆಗುತ್ತೆ. ಅವಾಗ ಕ್ಲಿಕ್ ಮಾಡಿದಾಗ ವಿಡಿಯೋ ಬರೋಷ್ಟು ಮಟ್ಟಿಗೆ ನಾವು ಏನೇನು ತಯಾರಿ ಮಾಡ್ಕೊಬೇಕು ಅನ್ನೋದನ್ನ ನಾನು ಸುಮಾರು ವೀಡಿಯೋಸ್ಗಳು ನೋಡಿ ತಿಳ್ಕೊಂಡೆ ಸ್ನೇಹಿತರೆ. ತಿಳ್ಕೊಂಡು ಇದು ನನ್ನ ಫಸ್ಟ್ ವಿಡಿಯೋ ಸ್ನೇಹಿತರೆ, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಇದು ನನ್ನ ಫಸ್ಟ್ ವಿಡಿಯೋ ಸ್ನೇಹಿತರೆ. ಫಸ್ಟು ವಿಡಿಯೋಸ್ನಲ್ಲಿ ನಾನು ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಟ್ಟು ಎಜುಕೇಷನ್ ಒಂದು ನಮ್ಮ ಚಾನಲ್ಗೆ ನಮ್ಮ ಜೀವನ ಅಂತ ಹೆಸರಿಟ್ಟಿದ್ದೀನಿ ಸ್ನೇಹಿತರೆ. ನಮ್ಮ ಜೀವನ ಅಂತ ಏನಕ್ಕಿಟ್ಟೆ ಅಂದರೆ, ಎಲ್ಲರೂ ಅವ್ರವ್ರದ್ದು ಜೀವನ ಇರುತ್ತೆ. ಸೊ ಅದ್ರಲ್ಲಿ ನಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಘಟ್ಟಗಳೇನಿದೆ
ಶುರುವಿಂದ ಹಿಡಿದು ಕೊನೆಯವರೆಗೂ ಹುಟ್ಟಾಗಿಂದ ಸಾಯೋವರೆಗೂ ಒಂದೊಂದೇ ಘಟ್ಟದಲ್ಲಿ ನಾವು ಪಾರಾಗ್ತಾ ಬರ್ತಾ ಇರ್ತೀವಿ. ಅದರಲ್ಲಿ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಘಟ್ಟ ಸ್ನೇಹಿತರೆ. ಆ ಎಜುಕೇಷನ್ ಅನ್ನೋ ಘಟ್ಟದಲ್ಲಿ ನಾವು ಏನೇನೆಲ್ಲ ಒಂದು ಡಿಫಿಕಲ್ಟೀಸ್ನ ನೋಡ್ತೀವಿ. ಓದಕ್ಕೆ ಹೋಗ್ಬೇಕಾದ್ರೆ ಆಗಲಿ, ಮನೆಯಲ್ಲಿ ಏನೇನೋ ಸಮಸ್ಯೆಗಳಿರುತ್ತೆ. ಆಮೇಲೆ ಕೆಲವು ಅವ್ರು ಓದೋಕ್ಕೆ ಏನೇನು ಬೇಕಾಗಿರೋ ಪ್ರಿಪ್ರೇಷನ್ಸ್ ಅದೆಲ್ಲ ಮಾಡ್ಕೊಂಡಿರಲ್ಲ ಕೆಲವರು. ಅವರು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಅದು ಮಾಡಿಲ್ಲ. ಈಗ ನೀವು ನೋಡ್ತಾ ಇರ್ತೀರ ಸ್ನೇಹಿತರೆ, ಎಷ್ಟೋ ಕಡೆ ಕ್ಯೂ ಗಟ್ಟಲೆ ನಿಂತಿರ್ತಾರೆ ಗೌರ್ಮೆಂಟ್ ಆಫೀಸಲ್ಲಿ. ನಾಡು ಕಚೇರಿಯಲ್ಲಿ ಆಗ್ಬೋದು, ಬೆಂಗಳೂರಿನಲ್ಲಿ ಆಗ್ಬೋದು, ಆಧಾರ್ ಸೇವೆ ಕೇಂದ್ರದಲ್ಲಿ ಆಗ್ಬೋದು, ಕರ್ನಾಟಕ ಒನ್ನಲ್ಲಿ ಆಗ್ಬೋದು, ಬೆಂಗಳೂರಿನಲ್ಲಿ ಆಗ್ಬೋದು, ಗ್ರಾಮೀಣ ಒನ್ನಲ್ಲಿ ಆಗ್ಬೋದು. ಈ ಥರ ಸುಮಾರು ಕೇಂದ್ರಗಳಿದೆ. ಅಲ್ಲಿ ಇವತ್ತಿಗೂ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೋತಾರೆ ಸ್ನೇಹಿತರೆ. ಏನಕ್ಕೆ ಅಂದರೆ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸ್ನೇಹಿತರೆ. ಅವರು ಅಲ್ಲಿ ಕ್ಯೂ ಅಲ್ಲಿ ಹೋಗಿ ಅಪ್ಲಿಕೇಶನ್ ಎಲ್ಲ ಬರೆದು ಗಂಟೆಗಟ್ಟಲೆ ನಿಂತ್ಕೊಂಡು ಬೆಳಿಗ್ಗೆ ಸಂಜೆವರೆಗೂ ನಿಂತ್ಕೊಂಡು ಮಾಡುವಂಥ ಒಂದು ವಿಷಯನ ಅವ್ರು ಆನ್ಲೈನಲ್ಲೇ ಮಾಡ್ಬೋದು ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲ ಸ್ನೇಹಿತರೆ. ಆ ಮಾಹಿತಿನ ನಾವು ಹಂಚ್ಬೋದು ಸ್ನೇಹಿತರೆ ಈ ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ. ಅದೇ ನನ್ನ ಮೇನ್ ಉದ್ದೇಶ ಸ್ನೇಹಿತರೆ. ಜನಗಳಿಗೆ ಯಾವುದೇ ರೀತಿಯಾಗಲಿ ಇನ್ನು ಮುಂದೆ ಆದರೂ ನನ್ನ ವಿಡಿಯೋಸ್ ಯಾರು ನೋಡ್ತಾರೋ ಅವ್ರಿಗೆಲ್ಲ ಒಂದು ಮಾಹಿತಿ ಖಂಡಿತ 100% ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ನಾನು ನನ್ನ ವೀಡಿಯೋಸ್ನಲ್ಲಿ ಒಂದೊಂದು ಇಂಚು ಸ್ಕಿಪ್ ಮಾಡಿದ್ರೆ ಎಂಥವ್ರಿಗೆ ಆಗಲಿ, ಮಿಡಿಲ್ ಕ್ಲಾಸ್ ಅವ್ರಿಗೆ ಆಗಲಿ, ಚೆನ್ನಾಗಿ ಓದಿರೋ ಆಗಲಿ, ಓದದೇ ಇರೋರಿಗಾಗಲಿ, ನನ್ನ ವೀಡಿಯೋಸ್ನ ನೋಡಿದ್ಮೇಲೆ ಅವ್ರಿಗೆ 100% ತಾವಾಗೇ ಆನ್ಲೈನಲ್ಲಿ ನಾನು ಅಪ್ಲೈ ಮಾಡ್ಕೊಂಬಲ್ಲೆ ಅಂತ ಒಂದು ವಿಶ್ವಾಸ ಅವರಲ್ಲಿ ಬರುತ್ತೆ ಸ್ನೇಹಿತರೆ, ಖಂಡಿತವಾಗಿ. ಆ ಮಟ್ಟಿಗೆ ನಾನು ನನ್ನ ವೀಡಿಯೋಸ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆದ್ದರಿಂದ ನಾನು ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಟ್ಟು, ಎಜುಕೇಷನಲ್ಲಿ HDFC ಅಂತ ಒಂದು ಬ್ಯಾಂಕ್ ನೀವೆಲ್ಲರೂ ಕೇಳಿ ಇರ್ತೀರ. HDFC ಬ್ಯಾಂಕ್ನ ಒಂದು ಅಂಗಸಂಸ್ಥೆ ಆದಂತಹ HDFC ಬ್ಯಾಂಕ್ ಪರಿವರ್ತನ್ ECSS ಪ್ರೋಗ್ರಾಮ್ ಫಾರ್ ಸ್ಕಾಲರ್ಶಿಪ್ ಅಂತ ಒಂದು ಓಪನ್ ಮಾಡಿದ್ದಾರೆ ಸ್ನೇಹಿತರೆ. ಇದು 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ, ಪ್ಲಸ್ ಫಸ್ಟ್ PUC, ಸೆಕೆಂಡ್ PUC, ITI, ಡಿಪ್ಲೊಮಾ, ಪಾಲಿಟೆಕ್ನಿಕ್ಕು, UG ಕೋರ್ಸಸ್ಸು, PG ಕೋರ್ಸಸ್ಸು. UG ಕೋರ್ಸ್ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್, ಅಂದರೆ BA, BSc, BCom ನಾವೇನು ಹೇಳ್ತೀವಿ ಅದು ಸ್ನೇಹಿತರೆ. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ, MA, MSc, MCom, MArch, BArch, ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ ಅಂತಾರಲ್ಲ ಅದು. ಅಂಡರ್ ಗ್ರ್ಯಾಜುಯೇಟ್ UG ಕೋರ್ಸಸ್ ಅಂದರೆ BTech ಬರುತ್ತೆ, ಬ್ಯಾಚುಲರ್ ಆಫ್ ಟೆಕ್ನಾಲಜಿ, BArch ಬರುತ್ತೆ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರು. ಇದೆಲ್ಲ UGL ಬರುತ್ತೆ. ಸೊ ಸ್ನೇಹಿತರೆ, ಇದು ಎಲ್ಲ ವರ್ಗದವರು ಯಾರು ಏನೇ ನೀವು ಅಟ್ ಪ್ರೆಸೆಂಟ್ ಓದ್ತಾ ಇದ್ದಾರೆ ಅವರು ಹಿಂದಿನ ಕ್ಲಾಸಲ್ಲಿ 55% ಸ್ಕೋರ್ ಮಾಡಿರ್ಬೇಕು ಸ್ನೇಹಿತರೆ. ಇದು ತುಂಬ ಮುಖ್ಯ ಸ್ನೇಹಿತರೆ. ಯಾರೇ ಒಬ್ಬರು ವ್ಯಕ್ತಿ ಸ್ಟೂಡೆಂಟ್ ಆಗಲಿ ಅಪ್ಲೈ ಮಾಡೋಕ್ಕೆ ಮುಂಚೆ ಈ ಕ್ರೈಟೇರಿಯಾನ ಅವರು ತಿಳ್ಕೊಬೇಕು ಸ್ನೇಹಿತರೆ. ನಾನು ಇಂಚ್ ಬೈ ಇಂಚು ನಿಮಗೆ ಮೊಬೈಲಲ್ಲಿ ಮಾಡ್ತಾನೆ ನನ್ನ ಪಕ್ಕದಲ್ಲೇ ಸ್ಕ್ರೀನ್ ಬರುತ್ತೆ. ನಾನೇನು ಇಲ್ಲಿ ಮೊಬೈಲಲ್ಲಿ ಮಾಡ್ತೀನಿ ಅದು ಸ್ಕ್ರೀನಲ್ಲಿ ನಿಮಗೆ ಇಲ್ಲಿ ಕಾಣುತ್ತೆ. ಒಂದೊಂದು ಇಂಚು ನಿಮಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಿಂದಿನ ಕ್ಲಾಸಲ್ಲಿ 55% ಬಂದಿರಬೇಕು, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಭಾರತೀಯ ಪ್ರಜೆ ಆಗಿರಬೇಕು. ಆಮೇಲೆ ಅವ್ರದ ವರ್ಷದ ಇನ್ಕಮ್ 2,50,000 ಒಳಗಡೆ ಇರಬೇಕು ಸ್ನೇಹಿತರೆ. ಇಲ್ಲ ಕರೆಕ್ಟಾಗಿ 2.5 ಲಕ್ಷನೇ ಇರ್ಬೋದು, ಇಲ್ಲ 2.5 ಲಕ್ಷದ ಒಳಗೆ ಅವರ ಒಂದು ವಾರ್ಷಿಕ ಆದಾಯ ಇರಬೇಕು ಸ್ನೇಹಿತರೆ. ಈ ಕ್ರೈಟೇರಿಯಾ ಎಲ್ಲ ಯಾರ ಹತ್ರ ಕರೆಕ್ಟಾಗಿದೆಯೋ ಅವರು 100% ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಸುಮಾರು ಜನ ಏನು ಮಾಡ್ತಾರೆ ಸ್ನೇಹಿತರೆ, ಈ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ತಾರಲ್ಲ, ಅವರು ಸುಮಾರು ವರ್ಷದ ಮುಂಚೆ ಮಾಡಿಸಿರ್ತಾರೆ. ಅದನ್ನು ಡೇಟ್ನ ಅವರು ನೋಡೋಕ್ಕೆ ಹೋಗಲ್ಲ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಈ HDFC ಇನ್ನೊಂದು ವಿಷಯ ಹೇಳ್ಬೇಕು ಸ್ನೇಹಿತರೆ. HDFC ಸ್ಕಾಲರ್ಶಿಪ್ ಬಗ್ಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಾನು ಬೆಂಗಳೂರಲ್ಲಿ ಸುಮಾರು ಕಡೆ ಪೋಸ್ಟೆಲ್ಲ ಅಂಟಿಸಿದ್ದೆ ಸ್ನೇಹಿತರೆ. ನಾನು ಈ ಗಾಡಿಗೆಲ್ಲ HSRP ಪ್ಲೇಟ್ ಹಾಕ್ತಾರಲ್ಲ ಸ್ನೇಹಿತರೆ, ಅದು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನಾನು ಪೋಸ್ಟ್ ರೆಡಿ ಮಾಡಿ ಬೆಂಗಳೂರಲ್ಲಿ ಎಲ್ಲ ಕಡೆ ಅಂಟಿಸಿದ್ದೆ. ಸೊ ಹೀಗೆ ಸ್ಕಾಲರ್ಶಿಪ್ ಯಾವಾಗ ನನ್ನ ಗಮನಕ್ಕೆ ಬಂತು ಅವಾಗಿಂದ ನಾನು ಸ್ಕಾಲರ್ಶಿಪ್ನ ಪೋಸ್ಟ್ ಮಾಡಿ ಬೆಂಗಳೂರಲ್ಲಿ ಸುಮಾರು ಕಡೆ ಹಾಕಿದ್ದೆ. ಸೊ ಅದನ್ನೆಲ್ಲ ನೋಡಿ ನನಗೆ ಜನಗಳು ಸುಮಾರು ಜನ ಫೋನ್ ಮಾಡಿ ಥರ ಸ್ಕಾಲರ್ಶಿಪ್ ಬೇಕು ಅಪ್ಲೈ ಮಾಡಿ ಅಂದಾಗ ಅವ್ರು ಏನು ನನಗೆ ಡೀಟೇಲ್ ಕಳಿಸ್ತಾರೆ. ಸೊ ನೀವು ನಂಬ್ತಿರೋಲ್ಲ ಸ್ನೇಹಿತರೆ, ಪ್ರೆಸೆಂಟ್ ನಾನು ಹೇಳ್ತಾ ಇದ್ದೀನಿ 24 ಜನಕ್ಕೆ ಅಪ್ಲೈ ಮಾಡಿದ್ದೀನಿ ಸ್ನೇಹಿತರೆ. 24 ಜನಕ್ಕೂ ಕರೆಕ್ಟಾಗಿ ಅಪ್ಲೈ ಮಾಡಿ ಬಿಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇದು ಸೆಪ್ಟೆಂಬರ್ 4ವರೆಗೂ ಲಾಸ್ಟ್ ಡೇಟ್ ಇದೆ. ಸೊ ಸೆಪ್ಟೆಂಬರ್ 4 ಆದಮೇಲೆ ಆ HDFC ಪರಿವರ್ತನ್ ಅವರು ಸ್ಟಾಫ್ ಏನಿದೆ ಅವರಿಂದ ಈ ಸ್ಟೂಡೆಂಟ್ಗಳಿಗೆ ಫೋನ್ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ.
ಯಾಕಂದರೆ 4ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ 4ನೇ ಡೇಟ್ವರೆಗೂ ಅಪ್ಲೈ ಮಾಡ್ತಾ ಇರ್ತಾರಲ್ವ ಜನಗಳು, ಸ್ಟೂಡೆಂಟ್ಗಳು. ಸೊ 4ನೇ ತಾರೀಕು ಕಳೆದ ಮೇಲೆ ಎಲ್ಲರಿಗೂ ಫೋನ್ ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವರು ಇದರಲ್ಲಿ 3 ವಿಧ ಇದೆ ಸ್ನೇಹಿತರೆ. ಅಪ್ಲೈ ಮಾಡಿದ್ಮೇಲೆ 3 ವಿಧ ಇದೆ, ಅದನ್ನು ಹೇಳ್ಬಿಡ್ತೀನಿ ಅಪ್ಲೈ ಮಾಡೋಕ್ಕೆ ಹೇಳ್ಕೊಳಕ್ಕೆ ಮುಂಚೆ. ಅಪ್ಲೈ ಮಾಡಾಗೋಗಿದೆ ಅಂತ ತಿಳ್ಕೊಳ್ಳಿ. ವೆರಿಫಿಕೇಷನ್ 3 ಥರ ಇರುತ್ತೆ ಸ್ನೇಹಿತರೆ. ಫಸ್ಟು ಅವರು ಫೋನ್ ಕಾಲಲ್ಲಿ ಮಾಡ್ತಾರೆ. ಫೋನ್ ಕಾಲಲ್ಲಿ ಮಾಡಿದಾಗ ನೀವೇನೇನು ಡೀಟೇಲ್ಸ್ ಎಲ್ಲ ಅಲ್ಲಿ ಎಂಟ್ರಿ ಮಾಡಿರ್ತೀರ ಅಪ್ಲೈ ಮಾಡಬೇಕಾದ್ರೆ, ಆ ಡೀಟೇಲ್ಸ್ನೆಲ್ಲ ಅವರು ಕೇಳ್ತಾರೆ ಸ್ನೇಹಿತರೆ. ಅವರು ಎಂಟ್ರಿ ಮಾಡಿರೋದು ಕರೆಕ್ಟಾ ಇಲ್ವಾ, ಅದ್ರಲ್ಲಿ ಏನೇ ಕ್ವಶನ್ಸ್ ಕೇಳ್ಬೋದು. ಬಟ್ ನಿಮಗೆ ಜನರಲ್ ಆಗಿ ಗೊತ್ತಿರುತ್ತೆ ನೀವು ಏನೇನು ಅಪ್ಡೇಟ್ ಮಾಡಿದ್ದೀರಾ ಅಂತ. ಇನ್ ಕೇಸು ಗೊತ್ತಿಲ್ಲ ಅಂದ್ರೆ ಮರ್ತೋದ್ರು ಒಂದ್ಸಲ ನೋಡ್ಕೊಂಬಿಡಿ, ಅದನ್ನೇ ಇನ್ನೊಂದ್ಸಲ ಕ್ಲೀನಾಗಿ ನೋಡ್ಕೊಂಬಿಟ್ಟು ಇದು ಮಾಡ್ಬೋದು ಸ್ನೇಹಿತರೆ. ಫೋನ್ ಕಾಲಲ್ಲಿ ಅವ್ರಿಗೆ ಏನಾದ್ರು ಸ್ಯಾಟಿಸ್ಫೈ ಆಯಿತು ಅಂದರೆ ಅವರು ಡೈರೆಕ್ಟಾಗಿ ನಿಮ್ಮ ಸ್ಟೂಡೆಂಟ್ ಅಕೌಂಟ್ನ ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನು ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಸ್ಟೂಡೆಂಟು, ಇಲ್ಲ ಮೈನರ್ ಆಗಿದ್ರೆ ಅವ್ರಿಗೆ ಪೇರೆಂಟ್ಸ್ನಿಂದ ಏನು ಕೊಟ್ಟಿರ್ತೀರ ಆ ಅಕೌಂಟ್ಗೆ ಡೈರೆಕ್ಟಾಗಿ ದುಡ್ಡು ಬಂದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇನ್ ಕೇಸ್ ಫೋನ್ ಕಾಲಲ್ಲಿ ಅವ್ರಿಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ವಿಡಿಯೋ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಅಂದರೆ ನಿಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿದೆ, ನೀವು ಹೇಗೆ ಇದ್ದೀರಾ, ಅಲ್ಲಿ ನಿಮ್ಮ ಸ್ಥಿತಿ ಹೇಗೆ, ಸ್ಥಳ ಹೇಗೆ, ಅದೆಲ್ಲ ವಿಡಿಯೋ ಕಾಲ್ ಮೂಲಕ ಮಾಡ್ತಾರೆ ಸ್ನೇಹಿತರೆ. ವಿಡಿಯೋ ಕಾಲಲ್ಲಿ ಏನಾದ್ರು ಅವ್ರಿಗೆ ಇಷ್ಟ ಆಗ್ಬಿಟ್ರೆ, ಗೊತ್ತಾಗ್ಬಿಟ್ರೆ, ಇವ್ರು ಓಕೆಪ್ಪ ನಾವು ಮಾಡ್ಬೋದು ಅಂತ ಅನಿಸಿದ್ರೆ ಅವರು ನೆಕ್ಸ್ಟ್ ಸ್ಟೆಪ್ ಏನಿದೆ ಅದು ಮಾಡೋಕ್ಕೆ ಹೋಗಲ್ಲ. ವಿಡಿಯೋ ಕಾನ್ಫರೆನ್ಸಲ್ಲೇ ಓಕೆ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಲೇ ಹಣನ ಕ್ರೆಡಿಟ್ ಮಾಡ್ತಾರೆ ಅಕೌಂಟಿಗೆ ಸ್ನೇಹಿತರೆ. ಇಲ್ಲ ಇವೆರಡರಲ್ಲೂ ಸಮಾಧಾನ ಆಗಿಲ್ಲ ಅಂದರೆ 3ನೇ ಸ್ಟೆಪ್ ಏನಿದೆ ಅದು ನಿಮ್ಮ ಜಾಗಕ್ಕೆ ಬಂದು ಫಿಸಿಕಲ್ ವೆರಿಫಿಕೇಶನ್ ಮಾಡೋ ಸ್ನೇಹಿತರೆ. ಫಿಸಿಕಲ್ ವೆರಿಫಿಕೇಶನ್ ಅಂದರೆ HDFC ಪರಿವರ್ತನ ಅವ್ರ ಸ್ಟಾಫ್ ಅವ್ರದ್ದು ಏನಿದೆ ಅವರು ನಿಮ್ಮ ಇರೋ ಜಾಗಕ್ಕೆ ಬರ್ತಾರೆ ಸ್ನೇಹಿತರೆ. ಅಂದರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನೇನು ಅಡ್ರೆಸ್ ಕೊಟ್ಟಿರ್ತೀರ ಸ್ನೇಹಿತರೆ, ಪ್ರೆಸೆಂಟ್ ಸ್ಟೇಯಿಂಗ್ ಅಡ್ರೆಸ್ಸು, ಆ ಅಡ್ರೆಸ್ಗೆ ಬಂದು ಅಲ್ಲೇ ನೋಡ್ತಾರೆ ಸ್ನೇಹಿತರೆ. ಆ ಜಾಗ ನೋಡ್ತಾರೆ, ಅಕ್ಕಪಕ್ಕದ ಮನೆಯವ್ರ ಹತ್ರ 2-3 ಜನ ವಿಚಾರಿಸ್ಬೋದು, ನಿಮ್ಮನ್ನು ಕೇಳ್ಬೋದು. ಸ್ಟೂಡೆಂಟ್ ಇದ್ದರೆ ಅವ್ರ ಎದುರಿಗೆ ಕೇಳೋದು, ಸ್ಟೂಡೆಂಟು ಪ್ರಶ್ನೆಗಳು ಮಾಡ್ಬೋದು. 3ನೇ ವೆರಿಫಿಕೇಶನ್ ಅದರಲ್ಲಿ ಅವ್ರಿಗೆ ಆಯ್ತಪ್ಪ 2 ಆಗಿ ಫಿಸಿಕಲ್ ವೆರಿಫಿಕೇಶನ್ ಬಂದು ಇದು ಓಕೆ ಆಯಿತು ಅಂತ ಅವ್ರಿಗೆ ಅನಿಸಿದ್ರೆ ಖಂಡಿತವಾಗಿ ನಿಮಗೆ ಅಕೌಂಟ್ಗೆ ಹಣ ಕ್ರೆಡಿಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಇದರಲ್ಲಿ ಹೇಗೆ ಅಂದರೆ ಸ್ನೇಹಿತರೆ, ಅವರು ಈ ವರ್ಷದಲ್ಲಿ ಪ್ರೆಸೆಂಟ್ ವರ್ಷ ಏನು ಓದ್ತಾ ಇದ್ದೀರಾ ಅದಕ್ಕೆ ನೀವು ಅಪ್ಲೈ ಮಾಡ್ತೀರಲ್ಲ ಸ್ನೇಹಿತರೆ, ಅದ್ರದ್ದು 80% ಅಮೌಂಟ್ನ ಅವರೇ ಕಟ್ತಾರೆ ಸ್ನೇಹಿತರೆ. ಇನ್ನು 20% ನೀವು ಕಟ್ಟಬೇಕಷ್ಟೇ. ಇಲ್ಲ ಇಯರ್ಲಿ 50,000 15,000 ಕೊಡ್ತಾರೆ ಸ್ನೇಹಿತರೆ. 15,000 ಕೊಡ್ತಾರೆ ಸ್ನೇಹಿತರೆ ವರ್ಷಕ್ಕೆ. ವಿಚ್ ಎವರ್ ಈಸ್ ಲೆಸ್ಸರ್ ಅಂದರೆ ಯಾವುದು ಅವ್ರಿಗೆ ಕಮ್ಮಿ ಆಗುತ್ತೆ. ಈಗ ಫೀಸಲ್ಲಿ 80% ಕಡಿಮೆ ಆಗುತ್ತಾ, ಇಲ್ಲ ಅವ್ರು ಕೊಡೋ ವರ್ಷಕ್ಕೆ 15,000 ಕಡಿಮೆ ಆಗುತ್ತಾ, ಎರಡನ್ನೂ ಟ್ಯಾಲಿ ಮಾಡಿ ನೋಡ್ತಾರೆ ಸ್ನೇಹಿತರೆ. ಅವರು ಫಿಕ್ಸ್ ಮಾಡಿಕೊಂಡ್ರೆ 15,000ಕ್ಕಿಂತ 80% ಅನ್ನೋದು ಅವರು ಪ್ರಸ್ತುತ ವರ್ಷದ ಫೀಸಲ್ಲಿ ಜಾಸ್ತಿ ಆಗ್ತಿದೆ ಅಂತ ಅವ್ರಿಗೆ ಏನಾದ್ರು ಅನಿಸಿದ್ರೆ ಅವ್ರು ಅವಾಗ 15,000 ಕೊಡ್ತಾರೆ ಸ್ನೇಹಿತರೆ. ಇಲ್ಲ ನಿಮ್ಮ ವರ್ಷದ ಫೀಸೇ 80% ಲೆಕ್ಕ ತೊಗೊಂಡ್ರೆ ಬರೀ 14,000 ಬರ್ತಾ ಇದೆ ಅಂದರೆ ಅವ್ರು 15,000 ಕೊಡ್ತಾರೆ ಸ್ನೇಹಿತರೆ. ಅವ್ರು ಏನು 15,000 ಫಿಕ್ಸ್ ಮಾಡಿದ್ದಾರೆ ಅದನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಇದು ಇಷ್ಟು HDFC ಪರಿವರ್ತನ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿ ಸ್ನೇಹಿತರೆ. ಆ್ಯಕ್ಚುಲಿ ಇದನ್ನು ನಾನು ಎಜುಕೇಷನ್ ಬೇಸಿಸ್ಗೆ ಏನು ತೊಗೊಂಡಂದರೆ ಅದು ತುಂಬ ಒಂದು ಒಳ್ಳೆ ಒಂದು ಘಟ್ಟ ಸ್ನೇಹಿತೆ ನಮ್ಮ ಜೀವನದಲ್ಲಿ. ಅದರಿಂದ ತುಂಬ ಜನರ ಜೀವನ ಬದಲಾಗುತ್ತೆ, ಅವ್ರು ಏನೇ ಓದಿದ ಮೇಲೆ ಆಗಲಿ, ಒಂದು ಕೆಲಸಕ್ಕೆ ಹೋದ್ಮೇಲೆ ಆಗಲಿ. ಸೊ ಅದಕ್ಕೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾನು ನಿಮಗೆ ಲೈವ್ ಆಗಿ HDFC ಬ್ಯಾಂಕ್ ಪರಿವರ್ತನ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಪಿನ್ ಟು ಪಿನ್ ಇಂಚಾಗಿ ನಿಮಗೆ ಮೊಬೈಲಲ್ಲಿ ನಾನು ಮಾಡ್ತಾ ನಿಮಗೂ ಅದು ಸ್ಕ್ರೀನ್ನ ಹೇಳ್ಕೊಡೋಕ್ಕೆ ಶುರು ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿ. ಓಕೆ ಸ್ನೇಹಿತರೆ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ HDFC ಪರಿವರ್ತನ್ ECSS ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನೋದನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಈಗ ನಿಮಗೆ ಲೈವ್ ಆಗಿ ನಾನು ಮಾಡ್ತಾ ನಿಮಗೆ ಸ್ಕ್ರೀನಲ್ಲಿ ಬರೋ ಥರ ನಾನೇನೇನು ಮಾಡ್ತಾ ಇರ್ತೀನಿ ಆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ನೀವು ಅದನ್ನು ನೋಡಿಕೊಂಡು ಪಿನ್ ಟು ಪಿನ್ ಒಂದೊಂದು ಸ್ಟೆಪ್ಪು ಕ್ಲೀನಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಕ್ಲೀನಾಗಿ ಗಮನ ಇಟ್ಟು ನೋಡಿ, ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸ್ನೇಹಿತರೆ. ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಗೊತ್ತಾಗಲ್ಲ, ನಿಮಗೆ ಅರ್ಥ ಆಗಲ್ಲ. ಸೊ ಕೊನೆಯವರೆಗೂ ವಿಡಿಯೋನ ನೋಡಿ, ದಯವಿಟ್ಟು
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ಮೇಲೆ ಅದ್ರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನ ದಯವಿಟ್ಟು ಕ್ಲಿಕ್ ಮಾಡಿ ಸ್ನೇಹಿತರೆ. ಎಷ್ಟೋ ಜನ ಬೆಲ್ ಬಟನ್ನ ಕ್ಲಿಕ್ ಮಾಡ್ತಾರೆ ಬಟ್ ಆಲ್ ಅನ್ನು ಸೆಲೆಕ್ಟ್ ಮಾಡಲ್ಲ. ಸೊ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿ ಸ್ನೇಹಿತರೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಫಸ್ಟ್ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ ಸ್ನೇಹಿತರೆ. ಫಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇರುತ್ತೆ, ಅದರಲ್ಲಿ ಸ್ಕ್ರೀನ್ ರೆಕಾರ್ಡರ್ನ ಒಂದು ಆ್ಯಪ್ ಇದೆ ಸ್ನೇಹಿತರೆ. ಅದನ್ನ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಬೇಕು ಸ್ನೇಹಿತರೆ. ಅದನ್ನು ಡೌನ್ಲೋಡ್ ಮಾಡಿದ್ಮೇಲೆ ಅದನ್ನ ರೆಕಾರ್ಡ್ ಆನ್ ಅಂತ ಬಿಟ್ಬಿಡಿ ಸ್ನೇಹಿತರೆ. ಅದು ನಾವೇನೇನು ಇಲ್ಲಿ ಮಾಡ್ತೀವೋ ಅದೆಲ್ಲ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಆನ್ ಆಗಿದೆ ಸ್ನೇಹಿತರೆ. ಈಗ ನೀವೇನು ಮಾಡಬೇಕು ಅಂದರೆ ಗೂಗಲ್ ಕ್ರೋಮ್, ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಗೂಗಲ್ ಕ್ರೋಮ್ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೂಗಲ್ ಕ್ರೋಮ್ ಓಪನ್ ಆಯಿತು. ಸೊ ಇಲ್ಲಿ ಸ್ನೇಹಿತರೆ ನೀವೇನು ಮಾಡ್ತೀರಾ ಅಂದರೆ HDFC ಪರಿವರ್ತನ್, HDFC ಪರಿವರ್ತನ್ ಅಂತ ಹೊಡೆದು ಸರ್ಚ್ ಕೊಡಿ ಸ್ನೇಹಿತರೆ. ನೋಡಿ ಹೀಗೆ ಬರುತ್ತೆ ಸ್ನೇಹಿತರೆ. ಈಗ ಓಪನ್ ಆದಮೇಲೆ ಫಸ್ಟ್ ಒನ್ ಬಿಟ್ಬಿಡಿ, ಎರಡನೇದಿದೆ ನೋಡಿ ಸ್ನೇಹಿತರೆ. ಇದು HDFC ಬ್ಯಾಂಕ್ ಪರಿವರ್ತನ್ ECSS ಪ್ರೋಗ್ರಾಮ್ 2024-25 ಅಂತಿದೆಯಲ್ಲ ನೋಡಿ. ಇಲ್ಲಿ www.buddy4study.com ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡೋದು ಸ್ನೇಹಿತರೆ. ನೋಡಿ ಈ ತರ ಬರುತ್ತೆ ಸ್ನೇಹಿತರೆ. ಮೇಲೆ ಬರ್ದೇ ನೋಡಿ ಸ್ನೇಹಿತರೆ, HDFC ಬ್ಯಾಂಕ್ ಪರಿವರ್ತನ್ ECSS ಪ್ರೋಗ್ರಾಮ್ 2024-25 ಅಂತ ಇದೆಯಲ್ಲ ಸ್ನೇಹಿತರೆ. ಈಗ ಇದ್ರಲ್ಲಿ ನೋಡೋದಾದ ಸ್ನೇಹಿತರೆ, ನಿಮ್ಗೆ ಎಲ್ಲ ಇದ್ರ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ನಾನು ಬೇಕಾದ್ರೆ ಓದ್ಕೊಂಡು ಹೋಗ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಡ್ ಎಲ್ಲ ಬರುತ್ತೆ, ಸ್ಟಾಪ್ ಮಾಡ್ಬಿಡ್ತೀನಿ ನೋಡಿ. HDFC ಬ್ಯಾಂಕ್ ಪರಿವರ್ತನ್ ECSS ಪ್ರೋಗ್ರಾಮ್ 2024-25 is an initiative of HDFC Bank that is so. ಇಂಪಾರ್ಟೆಂಟ್ ಲೈನಿಂದ ಓದ್ತೀನಿ ನೋಡಿ. ಸ್ಟೂಡೆಂಟ್ಸ್ ಫ್ರಮ್ ಕ್ಲಾಸ್ 1 to 12 ಆ್ಯಂಡ್ ದೋಸ್ ಪರ್ಸ್ಯೂಯಿಂಗ್ ಡಿಪ್ಲೊಮಾ ITI, ಅಂದರೆ ಯಾರು ITI ಈಗ ಫಸ್ಟ್ ಶುರು ಮಾಡಿದ್ದಾರೆ, ಫಸ್ಟ್ ಇಯರು ಇಲ್ಲ ಫಸ್ಟ್ ಸೆಮಿಸ್ಟರು ಆ ಥರ. ಆಮೇಲೆ ಪಾಲಿಟೆಕ್ನಿಕ್ಕು, ಯಾರು ಪಾಲಿಟೆಕ್ನಿಕ್ ತೊಗೊಂಡಿರ್ತಾರೆ. ಆಮೇಲೆ UG ಆ್ಯಂಡ್ PG ಕೋರ್ಸಸ್. PGಯಲ್ಲಿ ಜನರಲ್ ಕೋರ್ಸಸ್ಸು ಬರುತ್ತೆ, ಪ್ರೊಫೆಷ್ನಲ್ ಕೋರ್ಸಸ್ಸು ಬರುತ್ತೆ ಸ್ನೇಹಿತರೆ. ಸೊ ಅದು ಯಾವುದು ಅಂತ ನಿಮಗೆ ಹೋಗ್ತಾ ತೋರಿಸ್ತೀನಿ ನೋಡಿ. ಅಂಡರ್ ECSS ಸ್ಟೂಡೆಂಟ್ಸ್ ಅನೇಬಲ್ ಕಾಸ್ಟ್ ಆಫ್ ಎಜುಕೇಷನ್, ಅಂದರೆ ಫ್ಯಾಮಿಲಿಯಲ್ಲಿ ದುಡ್ಡು ಕಟ್ಟೋಕ್ಕೆ ಕಷ್ಟ ಇರೋರು, ಸ್ವಲ್ಪ ಬಡತನ ಇರ್ಬೋದು, ಇಲ್ಲ ಫ್ಯಾಮಿಲಿ ಕ್ರೈಸಿಸ್ ಆಗಿರೋ. ಕ್ರೈಸಿಸ್ ಅಂದರೆ ಫ್ಯಾಮಿಲಿಲಿ ಏನಾದರೂ ತೊಂದರೆ ಆಗಿರುತ್ತಲ್ಲ ಸ್ನೇಹಿತರೆ. ಯಾರಿಗೂ ತಂದೆ ಆದವ್ರಿಗೆ ಇಲ್ಲ ತಾಯಿದವ್ರಿಗೆ ಜಾಬ್ ಹೋಗ್ತಾ ಇರ್ತಾರೆ, ಮಧ್ಯದಲ್ಲಿ ಏನಾದ್ರು ಅವ್ರಿಗೆ ಹೆಚ್ಚು ಕಮ್ಮಿ ಆಗಿ ಆಕ್ಸಿಡೆಂಟ್ ಆಗಿ ಕೆಲಸಕ್ಕೆ ಹೋಗ್ದಿರೋ ಥರ ಆಗಿರುತ್ತೆ ನೋಡಿ ಸ್ನೇಹಿತರೆ. ಪೇರೆಂಟ್ಸ್ ಎಲ್ಲ ಯಾರೊಬ್ರಿಗೆ ಅವ್ರಿಗೆ ಇದು ತುಂಬ ಜಾಸ್ತಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಅದು ಒಂದು ಕಾಲಮ್ ಬರುತ್ತೆ ಸ್ನೇಹಿತರೆ. ಅವರು ಡೆತ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದಾಗಲಿ, ಇಲ್ಲ ಅವ್ರು ಏಟ್ ಆದಾಗ ಅವ್ರು ಏನು ಏಟ್ ಆಗಿರುತ್ತೆ, ಗಂಭೀರವಾದ ಏಟು, ಅದಕ್ಕೆ ಒಂದು ಆಸ್ಪತ್ರೆಯಲ್ಲಿ ಏನೋ ಲೆಟ್ರ್ ಕೊಟ್ಟಿರ್ತಾರೆ, ಇಲ್ಲ ಅಡ್ಮಿಟ್ ಡಿಸ್ಚಾರ್ಜ್ ಕಾರ್ಡ್ ಇರುತ್ತೆ, ಇಲ್ಲ ಏನೋ ಒಂದು ಅವರು ದುರ್ಘಟನೆ ಆಗಿರೋಂಥದಕ್ಕೆ ಒಂದು ರೆಕಾರ್ಡ್ ಅವರು ಆಸ್ಪತ್ರೆಯಲ್ಲಿ ಇದ್ದೇ ಇರುತ್ತಲ್ಲ, ಕೊಟ್ಟಿರ್ತಾರಲ್ಲ ಸ್ನೇಹಿತರೆ. ಅದನ್ನ ಅಪ್ಲೋಡ್ ಮಾಡೋಂಥ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಇದು ಫಸ್ಟ್ ಪ್ರಿಯಾರಿಟಿ ಅಂತ ಹೋಗುತ್ತೆ ಅವ್ರಿಗೆ. ಸೊ ಅದು ಒಂದು ಒಳ್ಳೆ ವಿಷಯ ಸ್ನೇಹಿತರೆ. ಇದರಲ್ಲಿ ಅದೇನು ಇಲ್ದೇನೆ ಎಲ್ಲ ಪೇರೆಂಟ್ಸು ಚೆನ್ನಾಗಿದ್ದು ಇಬ್ರು ಬದುಕಿದ್ರೆ ಏನು ತೊಂದರೆ ಇಲ್ಲ. ಬದುಕಿರೋರು ಇಬ್ರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋರು ಅಪ್ಲೈ ಮಾಡ್ಬೋದು. ಆದರೆ ಏನು ಆಪ್ಷನಲ್ಲಿ ಏನು ಅಪ್ಲೋಡ್ ಮಾಡಿದ್ರೆ ಅವ್ರದ್ದು ಟಿ ಸಿ ಬರುತ್ತಲ್ಲ, ಟಿ ಸಿ ಇಲ್ಲ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟು, ಅದನ್ನ ಅಪ್ಲೋಡ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಇನ್ನು ಬೇರೆ ಆಪ್ಷನ್ಗಳಲ್ಲೂ ಬರುತ್ತೆ. ನಿಮಗೆ ದುರ್ಘಟನೆ ಹೇಗಾಯಿತು ಏನು ಅಂತ ಅದ್ರಲ್ಲಿ ಆ ಜಾಗದಲ್ಲಿ ನಾಟ್ ಅವೈಲಬಲ್ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಬೋದು ಸ್ನೇಹಿತರೆ. ಅದು ವಿಷಯ. ಸೊ ಅದಾದಮೇಲೆ ಸ್ನೇಹಿತರೆ ನೋಡಿ, ನಿಮಗೆ ಈಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು 3 ಘಟ್ಟದಲ್ಲಿ ಬರುತ್ತೆ ಸ್ನೇಹಿತರೆ. ಫಸ್ಟ್ ಒಂದು ನೋಡಿ, ಆ್ಯಕ್ಚುಲಿ ಇದು ಕೆಳಗಡೆಯಿಂದ ಮೇಲೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. ನಾನು ಇನ್ನೂ ಮಾಡಿದ್ರೆ ನೋಡಿ, ಇಲ್ಲಿ 31 January 2024 ಇದೆಯಲ್ಲ, ಅದು ಡೆಡ್ಲೈನ್ ಆಗುತ್ತೆ. ಅಂದರೆ ಈ ವರ್ಷ 31 Januaryಗೂ ಕೂಡ ಅವ್ರು ಲಾಸ್ಟ್ ಡೇಟ್ ಇಟ್ಟಿದ್ರು. ಸೊ ಆಮೇಲೆ ಏನು ಅಂದರೆ ಅದು ಆಗೋಯ್ತು, ಅಪ್ಲೈ ಮಾಡೋ ಡೇಟ್ ಆಗೋಗಿತ್ತು. ಸೊ ಈಗ ಏನು ಮಾಡಿದರೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ನೋಡಿ 4 September 2025 ನೋಡ್ತಾ ಇದ್ದೀರಾ,
ಇವತ್ತು ಡೇಟ್ ಇನ್ನೂ 9 ಅಲ್ವಾ, 9 ಆಗಸ್ಟು. ಸೊ ಇನ್ನು ನಿಮಗೆ ನೆಕ್ಸ್ಟ್ ತಿಂಗಳು 4ನೇ ತಾರೀಕು ಸೆಪ್ಟೆಂಬರ್ವರೆಗೂ ಟೈಮ್ ಇದೆ ಸ್ನೇಹಿತರೆ ಇದು ಅಪ್ಲೈ ಮಾಡೋಕ್ಕೆ. ನಿಮ್ಮ ಹತ್ರ ಎಲ್ಲ ನಾನು ಇವಾಗ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ. ಅದೆಲ್ಲ ನಿಮ್ಮ ಹತ್ರ ರೆಡಿ ಇತ್ತು ಅಂದ್ಕೊಳ್ಳಿ. ನೀವು ಅದನ್ನ JPEG ಅಲ್ಲೋ PDF ಅಲ್ಲೋ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಿ ಆ್ಯಕ್ಚುಲಿ ಇನ್ನೂ ಈಸಿಯಾಗಿ ಬರುತ್ತೆ ಸ್ನೇಹಿತರೆ ಇದು. ಅದನ್ನ ಇನ್ನೊಂದು ದಿನ ಬೇಕಾದ್ರೆ ನಾನು ಬೇರೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಲ್ಯಾಪ್ಟಾಪಲ್ಲಿ ಹೆಂಗೆ ಬರುತ್ತೆ ಅಂತ. ಸೊ ಮೊಬೈಲಲ್ಲಿ ಸಾಮಾನ್ಯವಾಗಿ ಲ್ಯಾಪ್ಟಾಪ್ಗಳು ಜಾಸ್ತಿ ಎಲ್ಲರ ಹತ್ರ ಇರಲ್ಲ ಅನ್ನೋ ಕಾರಣಕ್ಕೆ ಮೊಬೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಮೊಬೈಲ್ ಈ ಕಾಲದಲ್ಲಿ ಎಲ್ಲರ ಹತ್ರ ಇರುತ್ತೆ ಸ್ನೇಹಿತರೆ, ಇಂಥವ್ರ ಹತ್ರ ಮೊಬೈಲ್ ಇಲ್ಲ ಅನ್ನಂಗೆ ಇಲ್ಲ. ಸೊ ಆ ಕಾರಣಕ್ಕೆ ಮೊಬೈಲ್ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಅವ್ರು ಇದ್ದಂಥ ಜಾಗದಿಂದನೇ ಅಪ್ಲೈ ಮಾಡ್ಕೊಬೋದು ಸ್ಟೂಡೆಂಟ್ಗಳು. ಸೊ ನೋಡಿ ಸ್ನೇಹಿತರೆ, ನೀವು ನೋಡೋದಾದ್ರೆ ಫಸ್ಟು HDFC ಬ್ಯಾಂಕ್ ಬರೀತಾನೆ SSC ಪ್ರೋಗ್ರಾಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್. ಇದು ಫಸ್ಟು ಒಂದು ಸ್ಟೆಪ್ ಸ್ನೇಹಿತರೆ. ಅವರು ಸ್ಕಾಲರ್ಶಿಪ್ ಕೊಡೋದ್ರಲ್ಲಿ 3 ಪಾರ್ಟ್ ಮಾಡಿದ್ದಾರೆ. ಆ 3 ಪಾರ್ಟಲ್ಲಿ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅಂದರೆ ಏನು, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದ್ತಾರೆ ಸ್ಟೂಡೆಂಟ್ಗೆ. ನೋಡಿ, ಕ್ಲಾಸ್ 1 to 6 ಏನಾರು 15,000 ಅಂದರೆ 1ನೇ ಕ್ಲಾಸಿಂದ 6ನೇ ಕ್ಲಾಸ್ವರೆಗೂ ಓದ್ತಾರೆ ಸ್ಟೂಡೆಂಟ್ಗೆ ವರ್ಷಕ್ಕೆ 15,000. ಇದು ವರ್ಷ 15,000 ಅಂತಿದೆಯಲ್ಲ INR, ಇಂಡಿಯನ್ ರುಪಿ ಅಂತ INR. ಸೊ ಅದು ವರ್ಷಕ್ಕೆ 15,000 ಅವರು ಸ್ಕಾಲರ್ಶಿಪ್ ಕೊಡ್ತಾರೆ ಸ್ನೇಹಿತರೆ. ಇದು ನೀವು ವ್ಯೂ ಡೀಟೇಲ್ಸ್ ನೋಡಿ, ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಈ ಥರ ಬರುತ್ತೆ. ನೋಡಿ ಇದು ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ ಹಾಕಿದ್ದಾರೆ ನೋಡಿ. ಇದು ಸ್ಟೂಡೆಂಟ್ ನಿಮಗೆ ಇಲ್ಲಿ ಏನೇನು ಅದು ಕ್ರೈಟೀರಿಯಾ ಬೇಕನ್ನೋದು ಓದ್ಬಿಡ್ತು ನೋಡಿ ಸ್ನೇಹಿತರೆ. ದ ಸ್ಟೂಡೆಂಟ್ ಮಸ್ಟ್ ಬಿ ಕರೆಂಟ್ಲಿ ಸ್ಟಡಿಂಗ್ ಇನ್ ಕ್ಲಾಸ್ 1 to 12 ಅಂದರೆ 1ರಿಂದ 12 ಅಂದರೆ ಫಸ್ಟ್ PUC, ಸೆಕೆಂಡ್ PUCಗೆ 12 ಅಂತ ಹೇಳ್ತೀವಿ, ಫಸ್ಟ್ PUCಗೆ 11 ಅಂತ ಹೇಳ್ತೀವಿ. ಸೊ ಇದು ಫಸ್ಟ್ ಕ್ಲಾಸಿಂದ ಸೆಕೆಂಡ್ PUCವರೆಗೂ. ಇಲ್ಲ ಪರ್ಸ್ಯೂಯಿಂಗ್ ಡಿಪ್ಲೊಮಾ, ಇಲ್ಲ ಯಾರು ಡಿಪ್ಲೊಮಾಗೆ ಸೇರಿದ್ದಾರೆ ಫಸ್ಟ್ ಇಯರ್ ಅವರು ಸ್ನೇಹಿತರೆ, ಇಲ್ಲ ITI ಯಾರು ಮಾಡ್ತಾರೆ ಅವರು, ಇಲ್ಲ ಪಾಲಿಟೆಕ್ನಿಕ್ ಕೋರ್ಸಸ್ ಇನ್ ಪ್ರೈವೇಟ್, ಗೌರ್ಮೆಂಟ್ ಏಡೆಡ್ ಅಂದರೆ ಗೌರ್ಮೆಂಟ್ ಓದ್ತಾರವರು ಆಗುತ್ತೆ, ಗೌರ್ಮೆಂಟ್ ಅನುದಾನ ಮಾಡಿರೋ ಶಾಲೆಗಳೆಲ್ಲ ಆಗುತ್ತೆ, ಇಲ್ಲ ಪ್ರೈವೇಟು ಅದು ಆಗುತ್ತೆ ಸ್ನೇಹಿತರೆ. ಈ 3ಕ್ಕೂ ಅಪ್ಲೈ ಆಗುತ್ತೆ ಇದು. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಮೇನ್ ದಿ ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಪಾಸ್ ದ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ವಿತ್ ಅಟ್ಲೀಸ್ಟ್ 55% ಮಾರ್ಕ್ಸ್. ಅಂದರೆ ಇವಾಗ ಏನು ನೀವು ಕ್ಲಾಸ್ ಓದ್ತಾ ಇದ್ದೀರಾ ಅಟ್ ಪ್ರೆಸೆಂಟ್, ಅದನ್ನು ಹಿಂದಿನ ಕ್ಲಾಸಲ್ಲಿ ನೀವು 55% ಸ್ಕೋರ್ ಮಾಡಿರಲೇಬೇಕು ಸ್ನೇಹಿತರೆ, ಅಂಥವ್ರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಆಮೇಲೆ ನೋಡಿ ಸ್ನೇಹಿತರೆ, ದಿ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2.5 lakh. ಅಂದರೆ ಅವರ ಒಂದು ವಾರ್ಷಿಕ ಆದಾಯ ಏನಿರುತ್ತೆ, ಫ್ಯಾಮಿಲಿ ಎಲ್ಲ ಸದಸ್ಯರುಗಳ ಸೇರಿ, ಒಂದು ಫ್ಯಾಮಿಲಿ ಎಷ್ಟು ಜನ ಸದಸ್ಯರಿರ್ತಾರೋ ಅಷ್ಟು ಜನರು ಸೇರಿ, ಇಲ್ಲ ತಂದೆ ಒಬ್ಬ ದುಡಿತಾರೆ ಅವನದು ಒಂದು ವಾರ್ಷಿಕ ಆದಾಯ ಏನಿರುತ್ತೆ 2,50,000 ಒಳಗಡೆ ಇರಬೇಕು, ಇಲ್ಲ ಕರೆಕ್ಟಾಗಿ 2.5 ಲಕ್ಷ ಇದ್ರೂ ಆಗುತ್ತೆ ಸ್ನೇಹಿತರೆ, ಅದಕ್ಕಿಂತ ಮೇಲಿದ್ರೆ ಆಗಲ್ಲ ಸ್ನೇಹಿತರೆ. ಆಮೇಲೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದೋಸ್ ಅಪಿಯರೆಂಟ್ಸ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ಪರ್ಸನಲ್ ಆರ್ ಫ್ಯಾಮಿಲಿ ಕ್ರೈಸಿಸ್. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ನೋಡಿ ಏನಾದ್ರು ಕ್ರೈಸಿಸ್ ಅಂದರೆ ಅವ್ರಿಗೆ ಏನಾರು ಆಗಬಾರ್ದು ಘಟನೆ ಆಗಿ ಅವ್ರ ಕೆಲಸಕ್ಕೆ ಹೋಗ್ದಿರಂಗೆ ಆಗಿದ್ರೆ, ಆ ಕೆಲಸಕ್ಕೆ ಹೋಗ್ದಿರಂಗೆ ಆಗಿದ್ದಕ್ಕೆ ಒಂದು ಪ್ರೂಫು ಅವ್ರ ಹತ್ರ ಏನಾದ್ರು ಒಂದು ಲೆಟರ್ ರೀತಿಲಿ ಇರಬೇಕು, ಆಸ್ಪತ್ರೆಯಿಂದ ಕೊಟ್ಟಿರೋದು ಇಲ್ಲ ಯಾವುದೊಂದು ಡಾಕ್ಟರ್ ಕೊಟ್ಟಿರೋದು, ಆ ಥರ ಇದ್ರೆ ಸ್ನೇಹಿತರೆ ನಿಮಗೆ ಅದು ಇನ್ನೂ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನೋಡಿ ಸ್ನೇಹಿತರೆ, ಕೊಟ್ಟಿದ್ದಾರೆ ನೋಡಿ, ಫಾರ್ ಕ್ಲಾಸ್ 1 to 6 15,000, 1ರಿಂದ 6ನೇ ಕ್ಲಾಸ್ವರೆಗೂ 15,000 ಸ್ನೇಹಿತರೆ. ಫಾರ್ ಕ್ಲಾಸ್ 7 to 12 ಡಿಪ್ಲೊಮಾ, ITI ಅಂಡ್ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಅವ್ರಿಗೆ 18,000 ಸಿಗುತ್ತೆ ಸ್ನೇಹಿತರೆ ವರ್ಷಕ್ಕೆ. ಓಕೆನಾ? ಇದಕ್ಕೆ ಏನೇನು ಬೇಕು ಅನ್ನೋದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಸ್ನೇಹಿತರೆ. ಅದನ್ನ ನೀವು ಫೋಟೋ ಹಿಡಿದು ನಿಮ್ಮ ಗ್ಯಾಲರಿಲಿ ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ, ಯಾಕಂದ್ರೆ ಅಪ್ಲೋಡ್ ಮಾಡಬೇಕಲ್ಲ ಅದಕ್ಕೆ. ಪ್ರೀವಿಯಸ್ ಇಯರ್ಸ್ ಮಾರ್ಕ್ ಶೀಟ್ ಅಂದರೆ ನೀವು ಹೋದ ವರ್ಷ ಏನು ಕ್ಲಾಸ್ ಮುಗಿಸಿರ್ತೀರ, ಫಾರ್ ಎಕ್ಸಾಂಪಲ್ ಈಗ ಒಂದು 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಂದರೆ 6ನೇ ಕ್ಲಾಸಲ್ಲಿ ಅವ್ನಿಗೆ ಏನು ಮುಗಿಸಿ ಅವ್ನಿಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿರ್ತಾರೆ ಸ್ನೇಹಿತರೆ, ಅದನ್ನ ನೀವು ಫೋಟೋ ತೆಗೆದು ಗ್ಯಾಲರಿ ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಅದು ಕಲರ್ಲೇ ಇರಬೇಕು ಸ್ನೇಹಿತರೆ, ಕಲರ್ ಇರಬೇಕು, ಸ್ಕೂಲ್ ಅವರು ಸೀಲ್ ಹಾಕಿರಬೇಕು, ನಿಮ್ಮ ಫೋಟೋನು ಇರಬೇಕು ಸ್ನೇಹಿತರೆ, ಆ ಫೋಟೋ ಮೇಲೂ ಸೀಲ್ ಇರಬೇಕು. ಇದೆಲ್ಲ ಕಲರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನೇ ನೀವು ಫೋಟೋ ತೆಗೆದು ಇಟ್ಕೊಳ್ಳಿ ಸ್ನೇಹಿತರೆ, ಅದೇ ಬೆಸ್ಟು. ನೀವು ಯಾವುದೇ ಕ್ಲಾಸಲ್ಲಿ ಓದ್ತಾ ಇರಿ ಸ್ನೇಹಿತರೆ, ಒರಿಜಿನಲ್ ಕಲರ್ದು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ಸ್ನೇಹಿತರೆ ಅದು ಅಗ್ರಿ ಆಗೋದು. ಇಲ್ಲ ಅಂದರೆ ಅವರಿಂದ ನಿಮಗೆ ರಿಟರ್ನ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಯಾಕಂದರೆ ನನಗೆ ರೀಸೆಂಟಾಗಿ ಒಂದು 5-6 ಪೇರೆಂಟ್ಸ್ ಇದೇ ಥರ ಕಳಿಸಿದ್ರು ಸ್ನೇಹಿತರೆ, ಸರ್ ನೀವು ಅಪ್ಲೈ ಮಾಡಿದ್ರಲ್ಲಿ ಒಂದು 2 ಮಿಸ್ಸಿಂಗ್ ಅಂತ ಮೆಸೇಜ್ ಬಂದಿದೆ ನೋಡಿ ಸರ್ ಅಂತ ಹೇಳಿದ್ದಾರೆ. ಅದನ್ನು ಆ ಮೆಸೇಜ್ನ ನಾನು ಫಾರ್ವರ್ಡ್ ಮಾಡಿದ್ರು, ನಾನು ನೋಡಿದೆ ಅವರಿಗೆ SLC ಮಾರ್ಕ್ಸ್ ಕಾರ್ಡ್ ಆ್ಯಕ್ಚುಲಿ ಅವರು ಈ ಆನ್ಲೈನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಡೌನ್ಲೋಡ್ ಆಗ್ತಾರೆ ಸ್ನೇಹಿತರೆ. ಫಸ್ಟ್ PUC ಅಪ್ಲೈ ಮಾಡಿದೆ, ಅದು 10th ಆ ಥರ ಬಂದಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಅವಾಗ ಏನಾಯಿತು, ಫಸ್ಟ್ ಇಯರ್ BCom ಅಪ್ಲೈ ಮಾಡಿದ್ದೆ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆನ್ಲೈನಲ್ಲಿ ಸಿಗುತ್ತಲ್ಲ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಬಟ್ ಅವರು
HDFC ಬ್ಯಾಂಕ್ ಪರಿವರ್ತನ್ ಅವರು ಇಲ್ಲ ಇದಾಗಲ್ಲ, ನೀವು ಕಲರೇ ಬೇಕು ಅಂದಾಗ ರೀಸೆಂಟಾಗಿ ಮೊನ್ನೆ ಅವರಿಗೆ ಇಶ್ಯೂ ಆಯ್ತಂತೆ ಸ್ನೇಹಿತರೆ ಒರಿಜಿನಲ್ಲು. ಅದನ್ನ ಫೋಟೋ ತೆಗೆದು ಕಳಿಸಿದ್ರು. ನೀವು ಒಂದ್ಸಲ ಅಪ್ಲೈ ಮಾಡಿದ್ಮೇಲೆ ಸ್ನೇಹಿತರೆ ಯಾವುದು ಎಡಿಟ್ಗೆ ಆಪ್ಷನ್ ಇರಲ್ಲ, ಬಟ್ ಅಪ್ಲೋಡ್ ಮಾತ್ರ ಆಪ್ಷನ್ ಅವರೇ ಕೊಡ್ತಾರೆ ಸ್ನೇಹಿತರೆ. ಏನಾದ್ರು ಎರರ್ ಇದೆ, ಫಾರ್ ಎಕ್ಸಾಂಪಲ್ ನೀವು PC ಮಾರ್ಕ್ಸ್ಗಳನ್ನ 10th ಮಾರ್ಕ್ಸ್ಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಪ್ಲೋಡ್ ಮಾಡಿರ್ತೀರ, ಅದನ್ನ ಮಾತ್ರ ಒರಿಜಿನಲ್ ಅಪ್ಲೋಡ್ ಮಾಡೋಕ್ಕೆ ಅದೊಂದು 2 ಸೆಕ್ಷನ್ ಮಾತ್ರ ಆಪ್ಷನ್ ಇದೆ ಸ್ನೇಹಿತರೆ. ಅದನ್ನ ಅದು ಎರರ್ ಬಂದಾಗ ನಿಮಗೆ ಆ ಟೈಮಲ್ಲಿ ಹೇಳ್ಕೊಡ್ತೀನಿ. ಇವಾಗ ಫಸ್ಟು ಅಪ್ಲೈ ಮಾಡೋದು ಹೇಗೆ ನಿಮ್ಗೆ ಈ ವಿಷಯಗಳು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಏನೇನು ಆಗ್ಬೋದು ಇದನ್ನು ಅಪ್ಲೈ ಮಾಡಿದ್ರೆ. ಅದಕ್ಕೆ ಕರೆಕ್ಟಾಗಿ ಒರಿಜಿನಲ್ ಮಾರ್ಕ್ಸ್ಗಳನ್ನೇ ನೀವು ಫೋಟೋ ತೆಗೆದು ಹಾಕಿ ಸ್ನೇಹಿತರೆ. ಅದಕ್ಕೆ ನಾನು ಇದು ಹೇಳೋಕ್ಕೆ ಇಷ್ಟಪಟ್ಟೆ. ಸೊ ಅದಾದ್ಮೇಲೆ ನೋಡಿ ಸ್ನೇಹಿತರೆ, ಐಡೆಂಟಿ ಪ್ರೂಫು, ಆಧಾರ್ ಕಾರ್ಡು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಇದರ ಮೂರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫು, ಅಂದರೆ ಈ ವರ್ಷ ಏನು ಓದಕ್ಕೆ ಸೇರಿದ್ದೀರಾ ನೀವು, ಅದ್ರದ್ದು ಫೀಸ್ ಕಟ್ಟಿರ್ತಲ್ಲ ಸ್ನೇಹಿತರೆ ಕಾಲೇಜಲ್ಲಿ ಸ್ಕೂಲಲ್ಲೋ, ಅದು ಫೀಸ್ ರಿಸಿಪ್ಟ್ನ ಫೋಟೋ ತಗೊಳ್ಳಿ. ಸಾಧ್ಯವಾದ ಸ್ನೇಹಿತರೆ ನೀವು ಪೂರ್ತಿ ವರ್ಷಕ್ಕೆ ಎಷ್ಟು ಫೀಸ್ ಇರುತ್ತೆ ಅನ್ನೋದನ್ನ ಒಂದು ಬ್ರೇಕಪ್ಪಲ್ಲಿ ಲೆಟ್ರು ತಗೊಂಡ್ರೆ ಇನ್ನೂ ಉತ್ತಮ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ 2 ಆಪ್ಷನ್ ಬರುತ್ತೆ ಸ್ನೇಹಿತರೆ. ಫೀಸ್ದೇ 2 ಆಪ್ಷನ್ ಇದೆ. ಒಂದು ಫೀಸ್ ರಿಸಿಪ್ಟ್ ಅಂತ ಬರುತ್ತೆ, ಇನ್ನೊಂದು ಫೀಸ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಫೀಸ್ ರಿಸಿಪ್ಟ್ ಅಂದರೆ ನೀವು ಶುರುಲಿ ಏನು ಡೌನ್ ಪೇಮೆಂಟ್ ಥರ ಕಟ್ಟಿರ್ತೀರ ಸ್ನೇಹಿತರೆ, ಆ ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕು. ಫೀಸ್ ಸ್ಟ್ರಕ್ಚರ್ ಅಂದರೆ ಪೂರ್ತಿ ಸ್ನೇಹಿತರೆ, ಪೂರ್ತಿ ವರ್ಷದ್ದು ಎಷ್ಟೆಷ್ಟು ಬರುತ್ತೆ, ವರ್ಷ ಪೂರ್ತಿ ಅವ್ರಿಗೆ ಒಂದು 60,000 ಇಟ್ಕೊಳ್ಳಿ. 60,000 ಏನೇನಕ್ಕೆ, 10,000 ಇದಕ್ಕೆ, 20,000 ಇದಕ್ಕೆ, 30,000 ಇದಕ್ಕೆ, ಆ ಥರ ಬ್ರೇಕಪ್ಪಲ್ಲಿ ಕೊಡಬೇಕು ಅವರು. ಆ ಥರ ಒಂದು ರಿಸಿಪ್ಟು ಕೊಟ್ಟರು ಒಳ್ಳೆಯದೇ, ಕೊಡಲಿಲ್ಲ ಅಂದ್ರೂ ಒಳ್ಳೆಯದೇ, ಬಟ್ ಕೊಟ್ಟರೆ ನಿಮ್ಗೆ ಇನ್ನೂ ಜಾಸ್ತಿ ಇದರಲ್ಲಿ ಬೆನಿಫಿಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ 2 ಆಪ್ಷನ್ನು ಕರೆಕ್ಟಾಗಿ ಫಿಲ್ ಮಾಡ್ದಂಗೆ ಆಗುತ್ತಲ್ವಾ. ಇನ್ ಕೇಸು ಕೊಡೋ ಯಾವುದೇ ಚಾನ್ಸ್ ಇಲ್ಲ ಅಂದರೆ ನೀವು ಅದು ಫಸ್ಟ್ ಡೌನ್ ಪೇಮೆಂಟ್ ಕಟ್ಟಿರ್ತಾರಲ್ಲ ರಿಸಿಪ್ಟು, ಅದನ್ನೇ ನೀವು 2 ಆಪ್ಷನಲ್ಲೂ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ. ಸೊ ಅದಾದಮೇಲೆ ಸ್ನೇಹಿತರೆ, ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಅಂದರೆ ನೀವು ಈ ವರ್ಷ ಏನು ನಿಮಗೆ ID ಕಾರ್ಡ್ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ, ಆ ID ಕಾರ್ಡ್ ಅಕಸ್ಮಾತ್ ID ಕಾರ್ಡ್ ಇನ್ನೂ ಇಶ್ಯೂ ಆಗಿಲ್ಲ ಅಂದರೆ ಅಡ್ಮಿಷನ್ ಲೆಟರ್ ಅಂತ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಅವರು ಕಾಲೇಜಲ್ಲಿ ಸ್ಕೂಲ್ ಲೆಟರ್ಡ್ ಇರುತ್ತಲ್ಲ, ಮೇಲೆ ಕಲರಲ್ಲಿ ಇರುತ್ತೆ ಹೆಡ್ಡಿಂಗಲ್ಲಿ, ಸ್ಕೂಲ್ ಹೆಸರು, ಅಡ್ರೆಸ್ಸು, ಫೋನ್ ನಂಬರಲ್ಲಿ ಇದೆಲ್ಲ. ಕೆಳಗಡೆ ಒಂದು ಲೈನ್ 3 ಲೈನ್ ಬರುತ್ತೆ, ಇಂಥ ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲಿ ಇಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ, ಇಂದು ID ನಂಬರ್ ಇದು, ರೋಲ್ ನಂಬರ್ ಇದು, ಆ ಥರ ಸಿಂಪಲ್ ಆಗಿ 3 ಲೈನ್ ಹಾಕ್ಬಿಟ್ಟು ಕೆಳಗಡೆ ಸೀಲು, ಸೈನು, ಪ್ರಿನ್ಸಿಪಲ್ ಸಿಗ್ನೇಚರ್ ಇಷ್ಟಿದ್ರೂ ಆಗುತ್ತೆ ಸ್ನೇಹಿತರೆ. ID ಕಾರ್ಡ್ ಇಲ್ಲದೆ ಇರೋರಿಗೆ. ID ಕಾರ್ಡ್ ಇದ್ದವ್ರಿಗೆ ಓಕೆ, ಅದು ಇಲ್ಲಾಂದರೆ ಸ್ನೇಹಿತರೆ ಬೋನಾಫೈಡ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಸ್ನೇಹಿತರೆ. ಇದು ಅಡ್ಮಿಷನ್ ಲೆಟರ್ಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಅಲ್ಲೇನು ಬೋನಾಫೈಡ್ ಸ್ಟೂಡೆಂಟ್ ಅಂತ ಮೆನ್ಷನ್ ಮಾಡಿ ಒಂದು ಲೆಟರ್ ಕೊಡ್ತಾರೆ ಸ್ನೇಹಿತರೆ. ಸೇಮ್ ಅದನ್ನೇ ಅಡ್ಮಿಷನ್ ಲೆಟರ್ ಹೇಗೆ ಕೊಡ್ತಾರೋ ಅದೇ ಥರ ಬೋನಾಫೈಡ್ ಅಂತ ಲೆಟರ್ ಮಾಡಿ ಕೊಡ್ತಾರೆ. ಅದನ್ನು ನೀವು ಆ ಆಪ್ಷನಲ್ಲಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಯಾವುದು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಅಂತ ಇದೆಯಲ್ಲ ಆ ಆಪ್ಷನಲ್ಲಿ. ಆಮೇಲೆ ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಕ್ಯಾನ್ಸಲ್ಡ್ ಚೆಕ್ ಇನ್ಫಾರ್ಮೇಶನ್ ವಿಲ್ ಆಲ್ಸೋ ಬಿ ಕ್ಯಾಪ್ಚರ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಅಂದರೆ ನಿಮ್ಮದು ಅಕೌಂಟ್ ಇರುತ್ತಲ್ಲ ಸ್ನೇಹಿತರೆ, ಇನ್ ಕೇಸ್ ನೀವು ಯಾರು ಮೈನರ್ ಆಗಿದ್ರಿ ಅಂದ್ಕೊಳ್ಳಿ, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ನಿಮ್ಮದು ಜಾಯಿಂಟ್ ಅಕೌಂಟ್ ಇರುತ್ತಲ್ಲ ಸ್ನೇಹಿತರೆ, ಜಾಯಿಂಟ್ ಅಕೌಂಟೇ ಮಾಡಿಸ್ಬೇಕು. ಇಲ್ಲ ತಾಯಿ ಜೊತೆ ನಿಮ್ಮ ಅಕೌಂಟ್ ಇರಬೇಕು, ಇಲ್ಲ ನಿಮ್ಮ ತಂದೆ ಜೊತೆ ನಿಮ್ಮ ಅಕೌಂಟ್ ಇರಬೇಕು, ಇಲ್ಲ ನಿಮ್ಮ ಮೈನರ್ ಆಗಿದ್ರೆ ನಿಮ್ಮ ಸಪರೇಟ್ ಅಕೌಂಟ್ ಮಾಡಿಸ್ಕೊಟ್ಟಿದ್ರು ಓಕೆ, ಅದು ಇನ್ನೂ ಒಳ್ಳೆಯದೇ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಪಾಸ್ಬುಕ್, ಬ್ಯಾಂಕ್ ಅಕೌಂಟ್ ಬೇಕೇ ಬೇಕು ಸ್ನೇಹಿತರೆ. ಯಾಕಂದರೆ ಅವ್ರು ಸ್ಕಾಲರ್ಶಿಪ್ ಅಮೌಂಟ್ ಹಾಕ್ಬೇಕಂದ್ರೆ ಒಂದು ಅಕೌಂಟ್ ಬೇಕೇ ಬೇಕಲ್ವಾ. ಸೊ ಹಾಗಾಗಿ ಒಂದು ಅಕೌಂಟ್ ಫಸ್ಟ್ ಪೇಜ್ ಏನಿದೆ, ಸುಮಾರು ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಫಸ್ಟ್ ಪೇಜಲ್ಲಿ 2 ಪೇಜ್ ಇರುತ್ತಲ್ಲ ಸ್ನೇಹಿತರೆ, ಫಸ್ಟ್ದು ಹಿಂಗೆ ಪೇಜು, ಈ ಕೆಳಗಡೆ ಪೇಜ್ ಮಾತ್ರ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾರೆ, ಫಸ್ಟ್ ಪೇಜ್ ಮಾಡಲ್ಲ. ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಫಸ್ಟ್ ಪೇಜು, ಸೆಕೆಂಡ್ ಪೇಜ್ 2 ಈ ಥರ ಓಪನ್ ಮಾಡಿಬಿಟ್ಟು 2 ಪೇಜು ಕರೆಕ್ಟಾಗಿ ಕ್ಲೀನಾಗಿ ಒಂದು ಪೇಜ್ ಥರ ಫೋಟೋ ತೊಗೊಂಡು, ಅದು ಕಲರ್ ಸೀಲೆಲ್ಲ ಇರ್ಬೇಕು ಸ್ನೇಹಿತರೆ. ಇನ್ನೊಂದು ಹೇಳೋದು ಮರ್ಬಿಟ್ಟಿದೆ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನಿಮ್ಮದು ಸ್ಟೂಡೆಂಟ್ ಯಾರಿಗೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ಕೆ ಹೋಗ್ತಾ ಇರೋ ಅವ್ರದ್ದು ಫೋಟೋ ಇರ್ಬೇಕು ಸ್ನೇಹಿತರೆ. ಆ ಫೋಟೋ ಮೇಲೆ ಸೀಲ್ ಇರ್ಬೇಕು ಸ್ನೇಹಿತರೆ ಬ್ಯಾಂಕ್ದು. ಇದು ತುಂಬ ಮುಖ್ಯ ಅದು ಸ್ನೇಹಿತರೆ. ಅದನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡೋಕ್ಕೆ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಆಮೇಲೆ ಸ್ನೇಹಿತರೆ, ಇನ್ಕಮ್ ಪ್ರೂಫು, ಕ್ಯಾಸ್ಟ್ ಪ್ರೂಫು ಬೇಕೇ ಬೇಕು ಸ್ನೇಹಿತರೆ. ನಿಮ್ಮದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ನೋಡಿ. ಇನ್ಕಮ್ ಪ್ರೂಫ್ ಇಶ್ಯೂ ಬೈ ಗ್ರಾಮ ಪಂಚಾಯತಿ, ವಾರ್ಡ್ ಕೌನ್ಸಿಲರು, ಸರ್ಪಂಚ್, ಇನ್ಕಮ್ ಪ್ರೂಫು ಎಲ್ಲ ಅದು ಯಾರೇ ಕೊಟ್ಟಿರೋದಾದರೂ ಆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು ನೋಡಿ. ಇದೆಲ್ಲ ಆದಮೇಲೆ ಹೌ ಕ್ಯಾನ್ ಅಪ್ಲೈ ಅಂತಲೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನೋಡಿ, ಈಗ ಇದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಈಗ ನಾನು ಆಲ್ರೆಡಿ ಒಬ್ರದ್ದು ಅಪ್ಲೈ ಮಾಡಿ ಅವ್ರದ್ದು ಬರೀ ಏನಂದರೆ ಬರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ.
ಬಾಕಿ ಥಿಂಗ್ಸ್‌ನೆಲ್ಲ ಅವ್ರು ಅಪ್ಲೈ ಮಾಡಿಲ್ಲ. ಸೊ ಅವ್ರದನ್ನೇ ಐಡಿ ಪಾಸ್ವರ್ಡ್ ಹಾಕೊಂಡು ನೀವು ಓಪನ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಯಾವ ಥರ ಬರುತ್ತೆ ಅಂತ. ಸೊ ಈಗ ಸ್ನೇಹಿತರೆ ನಾನು ಇದರಲ್ಲಿ ಲಾಗಿನ್ ಇದಕ್ಕೆ ಹೋಗ್ತೀನಿ. ಇದೆಲ್ಲ ನೋಡಿ, ಈಗ ಒಬ್ಬರದು ಐಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗ್ತೀನಿ ಸ್ನೇಹಿತರೆ ನಾನು. ನೋಡಿ, ಅಪ್ಲೈ ನೋ ಅನ್ನೋ ಬಟನ್ ಪ್ರೆಸ್ ಮಾಡಿದ್ದೀನಿ. ಈಗ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಲಾಗಿನ್ ಅಂತಿದೆ. ಈ ಸೈಡಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ 3 ಡಾಟಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ನಾನು ಇಮೇಲ್ ಐಡಿ ತೊಗೊತೀನಿ ಸ್ನೇಹಿತರೆ. ಇಮೇಲ್ ಐಡಿ ತೊಗೊಂಡಾಗ ನಾನು ಕ್ಲಿಕ್ ಮಾಡಿ ನೋಡಿ, ಆಲ್ರೆಡಿ ಒಬ್ಬರದು ನಾನು ಅಸ್ಕಿನ್ನ ಸರಿತಾ ಇವು 25 ಜನಕ್ಕೆ ಅಪ್ಲೈ ಮಾಡಿದ್ದೀನಿ ಸ್ನೇಹಿತರೆ. ಅದರಲ್ಲಿ ಇವ್ರದ್ದು ಒಬ್ಬರದು. ಸೊ ಇವ್ರದ್ದು ನಾನು ಅಪ್ಲೈ ಮಾಡಿ ನೋಡಿ, ಅವ್ರದ್ದು ಇಮೇಲ್ ಐಡಿ ಜಾಗದಲ್ಲಿ ಇಮೇಲ್ ಐಡಿ ಟೈಪ್ ಮಾಡಿದೆ, ಪಾಸ್ವರ್ಡ್ ಆಲ್ರೆಡಿ ಸೇವ್ ಆಗಿತ್ತು. ಸೊ ಓಕೆ ಕೊಟ್ಟಿದ್ದೀನಿ. ಈಗ ಓಪನ್ ಆಗುತ್ತೆ ಸ್ನೇಹಿತರೆ. ಯಾರಿಗೆ ಇಮೇಲ್ ಐಡಿ ಇಲ್ವೋ ಅವರು ಹೊಸದಾಗಿ ಇಮೇಲ್ ಐಡಿ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಇಲ್ಲ ಇಮೇಲ್ ಐಡಿ ಇರೋರು ನೀವು ಆರಾಮಾಗಿ 3 ಬಟನ್ ಪ್ರೆಸ್ ಮಾಡಿದಾಗ ಇವಾಗ ರಿಜಿಸ್ಟರ್ ಆಗ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಈ ಥರ ತೋರಿಸ್ತಾ ಇದೆ. ಸೊ ಇವಾಗ ನೋಡಿ ಸ್ನೇಹಿತರೆ, ಇವ್ರದ್ದು ಇಲ್ಲಿ ಅಪ್ಲೈ ನೌ ಅಂತ ಬರುತ್ತೆ ನೋಡಿ. ಇವ್ರದ್ದು ಆ್ಯಕ್ಚುಲಿ ಯಾವ ಕ್ಲಾಸು ಅಂದರೆ UG ಕೋರ್ಸಸ್ಸಲ್ಲಿ ಬರುತ್ತೆ ಸ್ನೇಹಿತರೆ, BTech. ಸೊ ನೀವು ನೋಡಿ, ಇದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸು ನೋಡಿ, ಇಲ್ಲಿ ಅಂಡರ್ ಗ್ರಾಜುಯೇಟ್ ಕ್ವಶನ್ ಇದೆ ನೋಡಿ, ಇದಕ್ಕೆ ನೀವು ಅಪ್ಲೈ ನೋ ಅಂತ ಕೊಡಬೇಕು ಸ್ನೇಹಿತರೆ. ಯಾಕಂದರೆ ಅವರು BTech ಓದ್ತಾ ಇರೋದ್ರಿಂದ ಅವರು ಅಂಡರ್ ಗ್ರಾಜುಯೇಟ್ ಕೋರ್ಸಲ್ಲಿ ಬರ್ತಾರೆ. ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಅಂದರೆ ಅವರು ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಓದ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ನಿಮಗೆ ಇಲ್ಲಿ ಕಾಣ್ಬೋದು, ಇಲ್ಲಿ ನೋಡಿ BTech ಅಂತಿದೆ ನೋಡಿ, HDFC ಪರಿವರ್ತನಾ ಸೊ ಅಂಡ್ ಸೊ ಬಿಟ್ಬಿಡಿ. ನೆಕ್ಸ್ಟ್ ಅಲ್ಲಿ ನೋಡಿ, ಫಸ್ಟ್ ಡಾಟ್ ನೋಡಿ, ಇದು ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸಿಂಗ್ ಗ್ರಾಜುಯೇಷನ್ ಕೋರ್ಸಸ್. ಜನರಲ್ ಕೋರ್ಸಸ್ ಅಂದರೆ BCom, BSc, BA, BCA ಎಕ್ಸೆಟ್ರಾ ಆಗುತ್ತೆ. ಪ್ರೊಫೆಷನಲ್ ಕೋರ್ಸಸ್ ಅಂದರೆ BTech, MBBS, LLB, BArc, ನರ್ಸಿಂಗ್. ಪ್ರೊಫೆಷನಲ್ ಕೋರ್ಸಸ್ ಅಂದರೆ ಸ್ನೇಹಿತರೆ, ಈ ಕೋರ್ಸ್ ಮಾಡಿದ್ಮೇಲೆ ಅವರು ಕೆಲಸ ಡೈರೆಕ್ಟಾಗಿ ಹೋಗ್ಬೋದು ಅನ್ನೋದಿರುತ್ತಲ್ಲ ಸ್ನೇಹಿತರೆ, ಅದನ್ನ ಪ್ರೊಫೆಷನಲ್ ಕೋರ್ಸಸ್ ಅಂತ ಹೇಳ್ತಾರೆ. ಅಂದರೆ ಅದು ಕೆಲಸಕ್ಕೆ ಹೋಗೋಸ್ಕರನೇ ಓದುವಂಥ ಕೋರ್ಸಸ್ಗಳು ಅದು. ಯಾವುದು BTech, MBBS, LLB, BArc, ನರ್ಸಿಂಗ್. ಸೊ ಇವರು BTech ಫಸ್ಟ್ ಇಯರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಬಂತು ನೋಡಿ ಸ್ನೇಹಿತರೆ, ನಿಮಗೂ ಹೀಗೆ ಬರುತ್ತೆ. ನೀವು ಲಾಗಿನ್ ಆದರೆ ಇದೇ ಥರ ಬರುತ್ತೆ, ಟಿಯರ್ ಎಸ್ ಆಸ್ಕಿಯನ್ನ ಅಂತ ಬರ್ತಾ ಇದೆ. ಸೊ ಇದರಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಓಪನ್ ಆಯಿತು. ಈಗ ನೋಡಿ, ವೆರಿಫೈ ಯುವರ್ ಇಮೇಲ್ ಅಂತಿದೆ, ಅದು ನೀವು ಆಮೇಲೆ ವೆರಿಫೈ ಮಾಡ್ಕೊಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಪರ್ಸ್ನಲ್ ಸ್ಟೂಡೆಂಟ್ಸ್ ಪರ್ಸ್ನಲ್ ಡೀಟೇಲ್ಸ್ ಫಿಲ್ ಕರೆಕ್ಟ್ ಡೀಟೇಲ್ಸ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಕಂಪ್ಲೀಟೆಡ್ ಅಂತಿದೆ ನೋಡಿ, ಇದು ನಾನು ಎಲ್ಲ ಡೀಟೇಲ್ನೆಲ್ಲ ಅವ್ರಿಗೆ ಫಿಲ್ ಮಾಡಿದ್ಮೇಲೆ ಇದು ಕಂಪ್ಲೀಟ್ ಅಂತ ಬರ್ತಾ ಇದೆ ಸ್ನೇಹಿತರೆ. ನೋಡಿ, ಇಲ್ಲಿ ಫಸ್ಟ್ ನೇಮ್ ಎಸ್ ಅಂತಿದೆ, ಅವ್ರದ್ದು ಎಸ್ಕೆನ್ನ ಅಂತಿದೆ, ಎಸ್ಕೆನ್ನ ಅವ್ರ ಮೊಬೈಲ್ ನಂಬರು, ಆಲ್ಟರ್ನೇಟ್ ನಂಬರು ಕೊಡಬೇಕಾಗುತ್ತೆ, ವಾಟ್ಸಪ್ ನಂಬರು ಕೊಡಬೇಕಾಗುತ್ತೆ, ಆಮೇಲೆ ಡೇಟ್ ಆಫ್ ಬರ್ತು, ಜೆಂಡರು, ಫೀಮೇಲು, ಆಧಾರ್ ಕಾರ್ಡು. ನೋಡಿ ಸ್ನೇಹಿತರೆ, ಇಲ್ಲಿ ವೆರಿಫೈಡ್ ಅಂತಿದೆಯಲ್ವಾ, ನೀವು ಅಪ್ಲೈ ಸ್ಟಾರ್ಟ್ ಮಾಡಿದಾಗ ಇದು ವೆರಿಫೈಡ್ ಇರಲ್ಲ. ನೀವು ಈ ಜಾಗದಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿದ್ಮೇಲೆ ನಿಮ್ಗೊಂದು OTP ಬರುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಇದೆಯೋ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ವೆರಿಫೈಡ್ ಅಂತಿದೆಯಲ್ಲ, ಅದು ವೆರಿಫೈಡ್ ಅಂತ ಬರುತ್ತೆ ಸ್ನೇಹಿತರೆ. ನೀವು OTP ಹಾಕಿ ಮಾಡೋಕ್ಕೆ ಮುಂಚೆ ವೆರಿಫೈ ಅಂತ ಇರಲ್ಲ, ನೀವು OTP ಹಾಕಿದ ಮೇಲೆ ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ. ಸೊ ವೆರಿಫೈಡ್ ಮಾಡಿದ ಮೇಲೆ ನೀವೆಲ್ಲ ಅಪ್ಲೈ ಮಾಡೋಕ್ಕೆ ಮುಂದಿನ ಸ್ಟೆಪ್ಸ್ಗಳನ್ನ ಮಾಡೋಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಅಂತಿದೆ ಸ್ನೇಹಿತರೆ, ಇದು 1 lakh ಇದೆ. ಅಂದರೆ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ನೀವು ಏನು ಎಂಟ್ರಿ ಮಾಡಬೇಕು ಅಂದರೆ ಸ್ನೇಹಿತರೆ, ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಡ್ತಾರಲ್ಲ ಸ್ನೇಹಿತರೆ ಗೌರ್ಮೆಂಟ್ ಅವರು ಕಚೇರಿಯಿಂದ, ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಎಷ್ಟು ನಿಮ್ಮ ವಾರ್ಷಿಕ ಆದಾಯ ಅಂತ. ನೀವು ಅದನ್ನೇ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೂ ಇದಕ್ಕೂ ಪಕ್ಕಾ ಮ್ಯಾಚ್ ಆಗಬೇಕು. ಸೊ ಅದನ್ನೇ ಹಾಕಿ ಇಲ್ಲಿ. ಆಮೇಲೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂದರೆ ಏನಾರು ಹೇಳಿದ್ನಲ್ಲ, ಏನಾದ್ರು ಘಟನೆ ಆಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ, ಡೆತ್ ಇತ್ತು, ಆ ಥರ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕ್ಬಿಡಿ. ಆಮೇಲೆ 2 ಪೇರೆಂಟ್ಸು ಅಲವ್ ಇದ್ರೆ ಅಲವ್ ಅಂತ ಹಾಕಿ. ಯಾರು ಒಬ್ರು ತೀರೋಗಿದ್ರೆ ಅಲ್ಲಿ ಆಪ್ಷನ್ ಬರುತ್ತೆ ನೋಡಿ ಸ್ನೇಹಿತರೆ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ತೋರಿಸುತ್ತೆ. ಆರ್ಫನ್ ಅಂದರೆ ಅನಾಥ ಅಂತ, ಅದನ್ನ ಸೆಲೆಕ್ಟ್ ಮಾಡ್ಬೋದು. ಸಿಂಗಲ್ ಪೇರೆಂಟ್ ಸೆಲೆಕ್ಟ್ ಮಾಡಿದ್ರೆ ಯಾರೋ ಒಬ್ಬ ಪೇರೆಂಟ್ ಇದ್ದಾರೆ, ಇನ್ನೊಬ್ರು ಇಲ್ಲ ಅಂತ.
ಇವಾಗ ಇವ್ರಿಗೆ ನಾನು ಅಪ್ಲೈ ಮಾಡ್ತಾರೆ ಸ್ಟೂಡೆಂಟ್ ಇಬ್ರು ಇದ್ದಾರೆ, ಸೊ ಬೋತ್ ಅಲೈವ್ ಅಂತ ಹಾಕಿದ್ದೀನಿ. ನಂಬರ್ ಆಫ್ ಸಿಬ್ಲಿಂಗ್ಸ್ ಅಂದ್ರೆ ಸ್ನೇಹಿತರೆ, ಅವ್ರಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರು ಒಡ ಹುಟ್ಟೋರು ಅಂದ್ರೆ ಸ್ಟೂಡೆಂಟ್ಗೆ ಒಡ ಹುಟ್ಟೋರು ಎಷ್ಟು ಜನ ಇದ್ದಾರೆ, ಈ ಸ್ಟೂಡೆಂಟ್ನ ಬಿಟ್ಟು ಮಿಕ್ಕಿದವ್ರ ಸಂಖ್ಯೆ ಎಲ್ಲ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ಗೆ ಒಂದು ಅಣ್ಣ ಒಂದು ತಂಗಿ ಇರ್ತಾರೆ ಅನ್ಕೊಳ್ಳಿ ಸ್ನೇಹಿತರೆ. ಸ್ಟೂಡೆಂಟ್ನ ಬಿಟ್ಬಿಡಿ, ಅಣ್ಣ ಒಂದು ತಂಗಿ ಎರಡು, ಸೊ ಟೋಟಲ್ 3 ಜನ, ಸ್ಟೂಡೆಂಟ್ ಒಬ್ರು, ಅವ್ರ ಜೊತೆ ಇಬ್ಬರು. ಸೊ ನೀವು ಇಲ್ಲಿ ಇಬ್ಬರನ್ನ ಹಾಕ್ಬೇಕು, 3 ಜನ ಹಾಕಂಗಿಲ್ಲ, ಯಾಕಂದ್ರೆ ಸ್ಟೂಡೆಂಟ್ ಆಲ್ರೆಡಿ ಅವ್ರ ಹೆಸರಲ್ಲಿದೆ ರಿಜಿಸ್ಟ್ರು. ಸೊ ಮಿಕ್ಕಿದ ಇಬ್ಬರನ್ನ ಅಂದ್ರೆ 2 ಅಂತ ಹಾಕ್ಬೇಕು. ನಂಬರ್ ಇವ್ರು ಒಬ್ಬರೇ ಇರೋದು, ನಾನು ಅಪ್ಲೈ ಮಾಡ್ತಾ ಇರೋರು ಸ್ಟೂಡೆಂಟ್ಗೆ ಒಬ್ಬರೇ ಇರೋದು, ಒಬ್ಬ ತಮ್ಮ ಇದೆ, ಸೊ 1 ಅಂತ ಹಾಕಿದ್ದೆ ಸ್ನೇಹಿತರೆ. ಆಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನೀವು ಅಡ್ರೆಸ್ ಹಾಕಬೇಕಾಗುತ್ತೆ. ಸ್ಟೇಟು ಕರ್ನಾಟಕ, ಬೆಂಗಳೂರು, ಅದು ಸಿಟಿನೋ ವಿಲೇಜ್ ಬೆಂಗಳೂರು, ಇದು ಪಿನ್ ಕೋಡ್ ಅಷ್ಟೆಲ್ಲ ಆದಮೇಲೆ ಸ್ನೇಹಿತರೆ, ಎಜುಕೇಷನ್ ಡೀಟೇಲ್ಸ್ ಪೆಂಡಿಂಗ್ ಅಂತ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ಇದು ನೋಡಿ, ಇಲ್ಲಿ ಸ್ನೇಹಿತರೆ ನಿಮಗೆ ಅವ್ರು ಏನು ಓದ್ತಾ ಇದ್ದಾರೆ, ಇವಾಗ ಗ್ರ್ಯಾಜುಯೇಷನ್ ತೊಗೊಂಡಿದ್ದಾರೆ, ಸೊ ಅಲ್ಲಿ ಗ್ರ್ಯಾಜುಯೇಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಕ್ಲಾಸ್ 2 ನೀವು ಇದು ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ಫುಲ್ಲು ಡೀಟೇಲ್ಸ್ ಬರುತ್ತೆ. ಏನು ಅಂದರೆ ಕ್ಲಾಸ್ 12 ಅವರು ಬಿ.ಟೆಕ್ ತೊಗೊಂಡಿರೋದು ಕ್ಲಾಸ್ 12 ಮುಗಿಸ್ಬಿಟ್ಟಲ್ಲ ಸ್ನೇಹಿತರೆ. ಸೊ ಕ್ಲಾಸ್ 12 ಡೀಟೇಲ್ ಪೂರ್ತಿ ಎಂಟ್ರಿ ಮಾಡ್ಬೇಕು ನೀವು. ಏನು ಕ್ಲಾಸ್ 12, ಓಕೆ, ಕ್ಲಾಸ್ 12ಅಲ್ಲಿ ಬೋರ್ಡ್ ಯಾವುದು ನೋಡಿ, ಇಷ್ಟು ಬರುತ್ತೆ. ಇದು ಕರ್ನಾಟಕ ಬೋರ್ಡೇ ಬರುತ್ತೆ, ಕರ್ನಾಟಕ ಬೋರ್ಡ್ ಸೆಲೆಕ್ಟ್ ಮಾಡಬೇಕು. ಓಕೆ, ಸ್ಟ್ರೀಮು ಅಂದರೆ ಏನು, ಅವರು ಬಿ.ಟೆಕ್ ತೊಗೊಂಡಿರಲ್ಲ, ಇದರಲ್ಲಿ ಬಿ.ಟೆಕ್ ಲಿಸ್ಟ್ ಇಲ್ಲ, ಸೊ ಅವಾಗ ಏನು ಮಾಡ್ಬೇಕು ನೀವು, ಅದರ್ಸ್ ಹಾಕ್ಬಿಡಿ. ಸ್ಟೇಟು ಮಾಮೂಲಿ ಕರ್ನಾಟಕ, ಓಕೆ ಕರ್ನಾಟಕ. ಡಿಸ್ಟಿಕ್ಕು ಬ್ಯಾಂಗ್ಳೂರು, ಓಕೆ. ಇದರ ಡೀಟೇಲ್ಸ್ ಎಲ್ಲ ನಾನು ಬೇರೆ ಬರೆದು ಇಟ್ಟಿದ್ದೀನಿ, ಸೊ ಅದನ್ನ ನೋಡಿಕೊಂಡು ನಾನು ಪಕ್ಕ ಆಮೇಲೆ ಎಂಟ್ರಿ ಮಾಡ್ಕೊತೀನಿ, ಯಾಕಂದರೆ ಎಡಿಟ್ ಆಪ್ಷನ್ ಇದೆ. ನಿಮ್ಗೆ ಸುಮ್ಮನೆ ಇದು ಲೈವ್ ಆ್ಯಕ್ಚುಲಿ, ಇದು ಲೈವೇ ಮಾಡ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ID ಎಂಟ್ರಿ ಮಾಡಿಬಿಟ್ಟು. ಬಟ್ ಆಮೇಲೆ ನಾನು ಚೇಂಜಸ್ ಮಾಡ್ಕೊಬೋದು ಸ್ನೇಹಿತರೆ, ಯಾಕಂದರೆ ಡೀಟೇಲ್ಸ್ ಎಲ್ಲ ಅಲ್ಲಿದೆ. ಇಲ್ಲಿ ನಾನು ಯಾವುದೋ ಮಾಡ್ಬಿಟ್ರೆ ತಪ್ಪಾಗುತ್ತಲ್ವ, ಅದಕ್ಕೆ. ಆಮೇಲೆ ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ ಹಾಕ್ಬೇಕು ಸ್ನೇಹಿತರೆ. ನೀವು ಏನು +2 ಯಾವ ಸ್ಕೂಲಲ್ಲಿ ಹೋದ್ರೆ ಆ ಸ್ಕೂಲ್ ಪೂರ್ತಿ ಹೆಸರು ಫುಲ್ಲು ಹೆಡ್ಡಿಂಗ್ ಕ್ಯಾಪಿಟಲ್ ಲೆಟರಲ್ಲಿ ಹಾಕಿ ಸ್ನೇಹಿತರೆ. ಆಮೇಲೆ ಅದು ಪಾಸ್ ಮಾಡಿದ್ದು ಯಾವ ವರ್ಷ, ನೀವು 100% 2023-24 ಬರಬೇಕಲ್ಲಿ, ಅದನ್ನೇ ಸೆಲೆಕ್ಟ್ ಮಾಡಬೇಕು ನೀವು. ಯಾಕಂದರೆ 2024-25 ತಾನೇ ನೀವು ಇವಾಗ ಸೇರಿರೋದು ಬಿ.ಟೆಕ್ಗೆ. ಸೊ ಹಾಗಾಗಿ ನೀವು 2024 ಬರುತ್ತೆ ನೋಡಿ, ಪಾಸಿಂಗ್ ಇಯರ್ 2024. ಅಲ್ಲಿ ಸ್ಕೂಲ್ ನೇಮ್ ನಾನು ಹಾಕಿಲ್ಲ, ಯಾಕಂದರೆ ಡೀಟೇಲಲ್ಲಿ. ಸೊ ಅದು ನೀವು ನಿಮ್ಮ ಸ್ಕೂಲ್ ನೇಮ್ ಹೆಸರು ಹಾಕೋಬೇಕು. ಆಮೇಲೆ ರೋಲ್ ನಂಬರು, +2 ಅಲ್ಲಿ ನಿಮಗೆ ರೋಲ್ ನಂಬರ್ ಏನಿತ್ತು ಅದನ್ನು ಹಾಕ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದೆಲ್ಲ ನೀವು ಹಾಕ್ಬಿಟ್ಟು ಇಲ್ಲಿ ಸ್ನೇಹಿತರೆ ನೋಡಿ, ಈ ಮಾರ್ಕ್ಸ್ ಅಂತಿದೆಯಲ್ಲ, ಇಲ್ಲಿ ಮಾರ್ಕ್ಸ್ ಒಪ್ಟೈನ್ ಅಂದರೆ ನೀವು +2 ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ, ಈ ಟೋಟಲ್ ಮಾರ್ಕ್ಸ್ ಅನ್ನೋ ಜಾಗದಲ್ಲಿ ನೀವು 600 ಇಲ್ಲ 625 ಇದ್ರೆ 625, ಇಲ್ಲ 600 ಇದ್ರೆ 600 ಅದು ಹಾಕ್ಬಿಟ್ಟು ಸ್ನೇಹಿತರೆ, ಮೇಲ್ಗಡೆ ನೀವು ತೊಗೊಂಡಿರೋ ಮಾರ್ಕ್ಸ್ ಹಾಕಿದ್ರೆ ಸ್ನೇಹಿತರೆ, ಇಲ್ಲಿ ಆಟೋಮೆಟಿಕ್ ಕೆಳಗಡೆ ಒಂದು ಗ್ರೀನ್ ದೊಡ್ಡ ಲೈನ್ ಬರುತ್ತೆ. ಅಂದರೆ ನಿಮ್ಮದು ಪರ್ಸೆಂಟೇಜು ಅದೇ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ 8% ಅನ್ನೋ ಅದೇ ತೋರಿಸುತ್ತೆ ಸ್ನೇಹಿತರೆ. ಇವಾಗ ನಾನು ಏನು ಹಾಕಿಲ್ಲ ಅಲ್ವಾ, ಅದಕ್ಕೆ ತೋರಿಸ್ತಾ ಇಲ್ಲ. ಅದೆಲ್ಲ ಆದಮೇಲೆ ನೀವು ಸೇವ್ ಅಂತ ಕೊಟ್ಟರೆ ಸ್ನೇಹಿತರೆ ನೋಡಿ, +2 ಕ್ಲಾಸ್ 12 ಪೆಂಡಿಂಗ್ ಅಂತ ಏನು ತೋರಿಸ್ತಾ ಇದೆ, ಅದು ಗ್ರೀನ್ ಬಂದ್ಬಿಟ್ಟು ಕಂಪ್ಲೀಟೆಡ್ ಅಂತ ಬರುತ್ತೆ ಸ್ನೇಹಿತರೆ. ಫಸ್ಟ್ ಇಲ್ಲಿದೆ ನೋಡಿ, ಕಂಪ್ಲೀಟೆಡ್ ಅಂತ ಟಿಕ್ ಮಾರ್ಕ್ ಗ್ರೀನಲ್ಲಿ ಇದೆ, ಆ ಥರ ಬಂದ್ಬಿಡುತ್ತೆ, ಅಂದರೆ ಫುಲ್ಲು ಎಂಟ್ರಿ ಮಾಡಿದ್ಮೇಲೆ. ಸೊ ಅದೇ ಥರನೇ ನೀವು ನೋಡಿ 10th ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಅಲ್ಲಿ 12th ಆಯ್ತಲ್ವಾ, 12th ಆಯಿತು. 12th ಆದಮೇಲೆ ಇಲ್ಲಿ ಗ್ರ್ಯಾಜುಯೇಷನ್ ಮಾಡಬೇಕು. ಸೇಮ್ ಅದೇ ಥರ 12th ಏನೇನು ಡೀಟೇಲ್ ಕೇಳಿದ್ರೆ ಇಲ್ಲೂ ಸೇಮ್ ಅದೇ ಥರ ಡೀಟೇಲ್ಸ್ಗೆ ಎಲ್ಲ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಅದರಿಂದ ನೋಡಿ ಅದು ಎಲ್ಲ ಮಾಡಿಬಿಡಿ. ಆಮೇಲೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಸ್ನೇಹಿತರೆ ಈ ಥರ ಆ್ಯಡ್ ಅಂತ ಕೊಟ್ಟರೆ ನಿಮಗೆ ಅದು ತೋರಿಸ್ಬಿಡ್ತೀವಿ ನೋಡಿ, ಈಗ ಬರುತ್ತೆ ಸ್ನೇಹಿತರೆ. ಫ್ಯಾಮಿಲಿ ಮೆಂಬರ್ಸಲ್ಲಿ ತಂದೆ ತಾಯಿ ಇಲ್ಲಿ ಮಿನಿಮಮ್ ಇಬ್ಬರದ್ದು ಎಂಟ್ರಿ ಮಾಡಲೇಬೇಕು ಸ್ನೇಹಿತರೆ. ಅದಕ್ಕೆ ಫಸ್ಟು ತಂದೆ ಡೀಟೇಲ್ಸ್ ಎಂಟ್ರಿ ಮಾಡಿ, ಆಮೇಲೆ ತಾಯಿ ಡೀಟೇಲ್ಸ್ ಎಂಟ್ರಿ ಮಾಡಿ. ಗಾರ್ಡಿಯನ್ ಅಂತ ಒಂದು ಆಪ್ಷನ್ ಬರುತ್ತೆ, 3 ನಿಮಿಷ, ಅದನ್ನು ಎಂಟ್ರಿ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ಮಿನಿಮಮ್ 2 ಕೇಳಿರೋದು. ಸೊ ಆ್ಯಡ್ ಫ್ಯಾಮಿಲಿ ಮೆಂಬರ್ 1ನಲ್ಲಿ ನೋಡಿ ಏನೇನು ಕೇಳಿದರೆ, ತಂದೆ ಹೆಸರು ಕರೆಕ್ಟಾಗಿ ಅವ್ರ ಆಧಾರ್ ಕಾರ್ಡಲ್ಲಿ ಏನು ಸ್ಪೆಲ್ಲಿಂಗ್ ಇದೆ, ಇಲ್ಲ ಸ್ಟೂಡೆಂಟ್ ಆಧಾರ್ ಕಾರ್ಡಲ್ಲಿ ಸನ್ ಆಫ್ ಅಂತ ಬಂದಿರುತ್ತಲ್ಲ ಅದೇ ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿ ಹಾಕಿ ಸ್ನೇಹಿತರೆ. ಆಮೇಲೆ ಅವ್ರ ಮೊಬೈಲ್ ನಂಬರ್, ಆಮೇಲೆ ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ ಅಂದರೆ ಅದೇ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಆ ಆದಾಯನ ಅದ್ರಲ್ಲಿ ಹಾಕಿ ಸ್ನೇಹಿತರೆ. ರಿಲೇಷನ್ ಏನಾಗಬೇಕು, ಅವರು ತಂದೆ ಆಗಬೇಕು, ತಂದೆ ಸೆಲೆಕ್ಟ್ ಮಾಡಿ ಆ ಥರ, ಓಕೆನಾ. ಅಂದರೆ ಕ್ವಾಲಿಫಿಕೇಶನ್, ತಂದೆ ಕ್ವಾಲಿಫಿಕೇಶನ್ ಏನು ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಆಮೇಲೆ ತಂದೆ ಏನು ಕೆಲಸ ಮಾಡ್ತಾರೆ ಅದನ್ನ ಇಲ್ಲಿ ಮಾಡಿ. ಅದನ್ನ ಇಲ್ಲಿ ಸೇವ್ ಕೊಟ್ಮೇಲೆ ತಿರ್ಗಿ ಅದೇ ಥರ ಕಂಪ್ಲೀಟೆಡ್ ಗ್ರೀನ್ ಕಲರ್ ಟಿಕ್ ಬರುತ್ತೆ ಸ್ನೇಹಿತರೆ. ಆಮೇಲೆ ಇದು ಡಾಕ್ಯುಮೆಂಟ್ಸು ನೋಡಿ, ಇದೇನಾಗುತ್ತೆ ಅಂದರೆ ನೋಡಿ, ಪ್ಲೀಸ್ ಕಂಪ್ಲೀಟ್ ಯುವರ್ ಎಜುಕೇಷನ್ ಡೀಟೇಲ್ಸ್ ಬಿಫೋರ್ ಪ್ರೊಸೀಡಿಂಗ್ ಟು ದ ಡಾಕ್ಯುಮೆಂಟ್ ಸೆಕ್ಷನ್. ಅಂದರೆ ಅಲ್ಲಿ ನಾವೇನು ಎಂಟ್ರಿ ಮಾಡಿಲ್ವಲ್ಲ ಸ್ನೇಹಿತರೆ, ಇದು ಏನು
ಇವ್ರದ್ದು ಡೀಟೇಲ್ ಪೂರ್ತಿ ನಾವು ಎಂಟ್ರಿ ಏನು ಮಾಡಿಲ್ವಲ್ಲ, ಸೊ ಆದ್ರಿಂದ ಅದು ತೋರಿಸ್ತಾ ಇಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನಿಮಗೆ ಒಂದು ಡಮ್ಮಿ ಹಾಕ್ತೀನಿ ನೋಡಿ. ಈಗ ಅದು ತೋರಿಸ್ತೀನಿ ನೋಡಿ ನಾನೀಗ. ಅದು ಯಾವ ರೀತಿ ಬರುತ್ತೇನೆ ನಿಮ್ಗೆ ಗೊತ್ತಾಗಬೇಕಲ್ವಾ. ಸೊ ಅದನ್ನ ನಿಮಗೆ ಈಗ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇದು ಕರ್ನಾಟಕ ಸೆಲೆಕ್ಟ್ ಮಾಡಬೇಕು. ನೋಡಿ, ಕರ್ನಾಟಕ ಸೆಲೆಕ್ಟ್ ಮಾಡಿದೆ, ಅದರ್ಸ್ ಆಯಿತು, ಸ್ಟೇಟ್ ಆಯಿತು, ಡಿಸ್ಟಿಕ್ಕು ಬೆಂಗಳೂರು, ಸ್ಕೂಲ್ ನೇಮು ಏನೋ ಒಂದು ಹಾಕ್ತೀನಿ ಸ್ನೇಹಿತರೆ ಸದ್ಯಕ್ಕೆ. ಸುಮ್ಮನೆ ಬಸವೇಶ್ವರ ಅಂತ ಹಾಕ್ತೀನಿ. ಪಾಸಿಂಗ್ ಇಯರು 24 ಬರಬೇಕು. ಓಕೆನಾ. ರೋಲ್ ನಂಬರು ಸುಮ್ಮನೆ ಏನೋ ಒಂದು 765 ಅಂತ ಹಾಕ್ತೀನಿ. ಮಾರ್ಕ್ಸ್ ಒಬ್ಟೈನ್ಡು 535 ಅಂತ ಹಾಕ್ತೀನಿ. ಇಲ್ಲಿ 600 ಅಂತ ಹಾಕ್ತೀನಿ. ಸಾರಿ ಸ್ನೇಹಿತರೆ, ನೋಡಿ 600 ಅಂತ ಹಾಕ್ಬಿಟ್ಟಿದ್ದೀನಿ ನಾನು. ನೋಡಿ 600 ಹಾಕ್ತೀನಿ ಈಗ. ನೋಡಿ ಸ್ನೇಹಿತರೆ, ಇಲ್ಲಿ 600 ಅಂತ ಹಾಕ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ನೋಡಿ 600 ಹಾಕಿದೆ, ಅದು ಆಟೋಮೆಟಿಕ್ ಅದೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೋಡಿ. ಇದನ್ನೇ ನಾನು ಹೇಳಿದ್ದೆ ನೋಡಿ. 89%.2. ಈಗ ಸೇವ್ ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಬ್ಮಿಟೆಡ್, ಸಕ್ಸಸ್ಫುಲಿ ಸಬ್ಮಿಟೆಡ್ ಬಂತಲ್ವಾ. ಸೊ ಈಗ ನೋಡಿ, ಕ್ಲಾಸ್ 2 ಕರೆಕ್ಟ್ ಆಗೋದು. ಈಗ ಗ್ರಾಜುಯೇಷನ್ ಬರೋಣ. ಡಿಗ್ರಿ ಏನು ತೊಗೊಂಡಿದ್ದಾರೆ, ಬಿ ಟೆಕ್ ಎಲ್ಲಿದೆ ನೋಡಿ, ಹಾಗೆ ನೋಡ್ತಾ ಹೋಗಿ. ಬಿ ಟೆಕ್ ಎಲ್ಲಿದೆ ಇರುತ್ತೆ ನೋಡಿ. ಬಿ ಟೆಕ್ ಇಲ್ಲ, ಬಿ ಟೆಕ್ ತೊಗೊಂಡಿದ್ದಾರೆ, ಓಕೆನಾ. ಕೋರ್ಸು ಬಿ ಟೆಕ್ ಎಷ್ಟು ವರ್ಷ, 4 ವರ್ಷ ಕೋರ್ಸ್ ಅದು, ಓಕೆನಾ ಸ್ನೇಹಿತರೆ. ಇನ್ಸ್ಟಿಟ್ಯೂಷನ್ ಟೈಪು ಪ್ರೈವೇಟ್ ಅಂತ ಹಾಕೋಣ. ಕರೆಂಟ್ ಫಸ್ಟ್ ಸೆಮಿಸ್ಟರ್ ಓದ್ತಾ ಇದ್ದಾರೆ, ಫಸ್ಟ್ ಇಯರು ಫಸ್ಟ್ ಸೆಮ್ ಓದ್ತಾ ಇದ್ದಾರೆ. ಪ್ರಿನ್ಸಿಪಲ್ ನೇಮು ಏನೋ ಒಂದು ಹಾಕಿ ಸ್ನೇಹಿತರೆ. ಸುಮ್ಮನೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆ ಅಂತ ತೋರಿಸೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಕರ್ನಾಟಕ ಹಾಕೊಳ್ಳಿ, ಡಿಸ್ಟಿಕ್ಕು ಬೆಂಗಳೂರು ಹಾಕೊಳ್ಳಿ, ನೇಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ನು. ಇದರಲ್ಲಿ ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಆಲ್ರೆಡಿ ಲಿಸ್ಟೇ ಬರುತ್ತೆ, ನೀವು ಟೈಪ್ ಮಾಡೋಂಗಿಲ್ಲ. ಸೊ ಯಾವ್ದಾದ್ರು ನಿಮ್ಗೆ ಸೆಲೆಕ್ಟ್ ಮಾಡಿದ್ರೆ ನೋಡಿ ಸ್ನೇಹಿತರೆ, ಅದು ಆಟೋಮೆಟಿಕ್ ತೊಗೊಳುತ್ತೆ ಅದೇನೆ. ಆಮೇಲೆ ಇನ್ಸ್ಟಿಟ್ಯೂಷನ್ ಇಮೇಲು ಏನೋ ಒಂದು ಹಾಕಿ ಸ್ನೇಹಿತರೆ. ಹಿಂಗೆ ಹಾಕ್ತೀನಿ ನೋಡಿ. ಹಿಂಗೆ ಸುಮ್ಮನೆ ಹಿಂಗೆ ಏನೋ ಒಂದು ಇಮೇಲ್ ಐ ಡಿ ಹಾಕ್ತೀನಿ. ಹಿಂಗೆ 977@yahoo.com ಅಂತ ಹಾಕ್ತೀನಿ ಸ್ನೇಹಿತರೆ. ನೋಡಿ, ಹಾಕಿದ್ಮೇಲೆ ಇನ್ಸ್ಟಿಟ್ಯೂಷನ್ ಫೋನು ಸುಮ್ಮನೆ ಯಾವುದೋ ಒಂದು 998-543 478 10 ಸ್ನೇಹಿತರೆ. ಟೋಟಲ್ ಅಕಾಡೆಮಿಕ್ ಇಯರ್ ಫೀ ಸುಮ್ಮನೆ ಒಂದು 60,000 ಹಾಕ್ತೀನಿ ಸ್ನೇಹಿತರೆ. 60,000 ಹಾಕಿದೆ. ಮೋಡ್ ಆಫ್ ಕೋರ್ಸು ಫುಲ್ ಟೈಮು, ಅವರು ಫುಲ್ ಟೈಮೇ ಮಾಡ್ತಾರೆ, ಪಾರ್ಟ್ ಟೈಮ್ ಇಲ್ಲ. ಮೋಡ್ ಆಫ್ ಸ್ಟಡಿ ಡೇ ಸ್ಕಾಲರು, ಅಂದರೆ ಹಗಲೊತ್ತಲ್ಲಿ ಹೋಗ್ತಾರಲ್ಲ ಅದು, ಅಂದರೆ ಹಗಲೊತ್ತು ಹೋಗ್ಬಿಟ್ಟು ಬರ್ತಾರಲ್ಲ ಆ ರೀತಿ. ಸೊ ಇದು ಪಾಸಿಂಗ್ ಇಯರ್ ಯಾವಾಗ ಬರುತ್ತೆ, 5, 6, 7, 8. ಸೊ ಪಾಸಿಂಗ್ ಇಯರ್ ಅಲ್ಲೆಲ್ಲ ಫಸ್ಟ್ ಇಯರ್ ಅಲ್ವಾ. ಸೊ ಪಾಸಿಂಗ್ ಇಯರ್ 25 ಬರುತ್ತೆ ಸ್ನೇಹಿತರೆ. ಇದು ಸೇವ್ ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಕ್ಸಸ್ಫುಲಿ ಸಬ್ಮಿಟೆಡ್ ಬಂತಲ್ವಾ. ಸೊ ಈಗ ನಿಮಗೆ ಈ ಫ್ಯಾಮಿಲಿ ಮೆಂಬರ್ಸು ಡೀಟೇಲ್ ಆಗಲೇ ಹೇಳ್ದೆ ಅಲ್ವಾ, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲು ಅದು ಒಬ್ಬೊಬ್ರದ್ದೇ ನೀವು ಆ್ಯಡ್ ಮಾಡ್ಕೋಬೋದು. ಅಪ್ಪ ಅಮ್ಮ ಆ ಥರ ಅವ್ರು ನೋಡಿ, ತಂದೆ ಹೆಸರು, ಮೊಬೈಲ್ ನಂಬರ್, ಆ್ಯನ್ಯುವಲ್ ಇನ್ಕಮ್ಮು, ರಿಲೇಷನ್ ಏನು, ಅವರು ಓದಿರೋದು, ಅವ್ರ ವಿದ್ಯೆ, ಇದೆಲ್ಲ ಓದಿದ್ಮೇಲೆ ಈಗ ಡಾಕ್ಯುಮೆಂಟ್ಸು ನೋಡಿ ಸ್ನೇಹಿತರೆ. ಈಗ ಅಂದರೆ ಎಜುಕೇಷನ್ ಮಾತ್ರ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು, ಇದು ಸ್ಕ್ರೀನ್ ಬಂದ್ಬಿಡುತ್ತೆ ಸ್ನೇಹಿತರೆ. ನೀವು ಫ್ಯಾಮಿಲಿ ಮೆಂಬರ್ಸ್ ಬೇಕಾದ್ರೆ ಆಮೇಲೆ ಮಾಡ್ಕೋಬೋದು. ನೋಡಿ ನೋಡಿ ಸ್ನೇಹಿತರೆ, ಕಂಪ್ಲೀಟೆಡ್ ಟಿಕ್ ಬಂದಿದೆ ನೋಡಿ. ಎಜುಕೇಷನ್ ಡೀಟೇಲ್ ಕಂಪ್ಲೀಟೆಡ್ ಗ್ರೀನ್ ಕಲರ್. ನಾನು +2 ಡಿಗ್ರಿದೆಲ್ಲ ಕಂಪ್ಲೀಟ್ ಮಾಡೋದಲ್ಲ, ಅದರಿಂದ 2 ಟಿಕ್ ಬಂದಿದೆ. ಸೊ ಫ್ಯಾಮಿಲಿ ಮೆಂಬರ್ಸಲ್ಲೂ ನೀವು ಅದೇ ಥರ 2 ಫಿಲ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟರೆ ಇಲ್ಲೂ ಕಂಪ್ಲೀಟೆಡ್ ಟಿಕ್ ಮಾರ್ಕ್ ಬರುತ್ತೆ ಸ್ನೇಹಿತರೆ, ಓಕೆನಾ. ಆಮೇಲೆ ಸ್ನೇಹಿತರೆ ನೋಡಿ, ಡಾಕ್ಯುಮೆಂಟ್ಸಲ್ಲಿ ಏನು ಕೇಳ್ತೇನೆ ನೋಡಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ನೇಹಿತರೆ. ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಅಪ್ಲೋಡ್ ಮಾಡಬೇಕು ನೋಡಿ. ಬ್ರೌಸ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ ಅದು.
ಗ್ಯಾಲರಿ ನೀವು ಯಾವ್ದಾರ ಫೋಟೋ ಅಲ್ಲಿ ಸೇವ್ ಮಾಡಿ ಇಟ್ಟಿರ್ತೀರಲ್ಲ, ಅಲ್ಲೋಗಿ ಅದನ್ನ ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡಿ ಓಕೆ ಕೊಡಬೇಕು. ಓಕೆ ಕೊಟ್ಮೇಲೆ ಅಲ್ಲಿ ಜಾಗದಲ್ಲಿ ಡೌನ್ಲೋಡೆಡ್ ಅಂತ ಬರುತ್ತೆ ಸ್ನೇಹಿತರೆ. ಬ್ರೌಸ್ ಅನ್ನೋ ಜಾಗದಲ್ಲಿ ಡೌನ್ಲೋಡೆಡ್ ಅಂತ ಬರುತ್ತೆ. ಸೊ ಆಧಾರ್ ಕಾರ್ಡು ಅಷ್ಟೇ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ನೋಡಿ 10th ಮಾರ್ಕ್ಸ್ ಕಾರ್ಡು, ಅಂದ್ರೆ ಇವ್ರು ಬಿಟೆಕ್ ಓದ್ತಾ ಇರೋದ್ರಿಂದ 10th 12th ಕೇಳ್ತಾ ಇದ್ದಾರೆ ಸ್ನೇಹಿತರೆ. ನೀವೇನಾದ್ರು ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ ಅಂದ್ರೆ ನಿಮಗೆ 10th ಮಾತ್ರ ಕೇಳುತ್ತೆ, ಇಲ್ಲಿ 12th ಇರಲ್ಲ. ಯಾಕಂದ್ರೆ ನೀವು ಫಸ್ಟ್ ಪಿ ಯು ಸಿ ಅಲ್ವಾ, ಸೊ 10th ಮಾತ್ರ ಕೇಳುತ್ತೆ. ಅದನ್ನ ಅಪ್ಲೋಡ್ ಮಾಡ್ಕೊಬೇಕು ಸ್ನೇಹಿತರೆ. ನೋಡಿ ಇದಾದ್ಮೇಲೆ ಪ್ರೀವಿಯಸ್ ಕ್ಲಾಸ್ ಮಾರ್ಕ್ ಶೀಟ್, ಅಂದ್ರೆ ಹೋದ ವರ್ಷ ಏನು ಕಂಪ್ಲೀಟ್ ಮಾಡಿದ್ರೆ ಅದ್ರ ಮಾರ್ಕ್ ಶೀಟು. ಆಮೇಲೆ ಲೇಟೆಸ್ಟ್ ಕಾಲೇಜ್ ಫೀ ರಿಸಿಪ್ಟು, ಅಂದ್ರೆ ಈ ವರ್ಷದ ಫೀಸ್ ರಿಸಿಪ್ಟು. ಆಮೇಲೆ ಅಡ್ಮಿಷನ್ ಅದೇ ಐ ಡಿ ಕಾರ್ಡ್ ಇರೋದ್ನಲ್ಲ, ಅದು ಅಡ್ಮಿಷನ್ ಲೆಟರ್, ಸ್ಟೂಡೆಂಟ್ ಐ ಡಿ ಕಾರ್ಡ್ ಇಲ್ಲ ಬೋನಫೈಡ್ ಲೆಟರ್. ಅಂದರೆ ಯಾರ ಹತ್ರ ಐ ಡಿ ಕಾರ್ಡ್ ಇರಲ್ವೋ, ಅಡ್ಮಿಷನ್ ಲೆಟರ್ ಇರಲ್ವೋ, ಅವರು ಈ ಬೋನಫೈಡ್ ಲೆಟರ್ ಮಾಡಿಸ್ಕೊಂಡು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಫ್ಯಾಮಿಲಿ ಇನ್ಕಮ್ ಪ್ರೂಫು, ನಾಡಿನೆಲ್ಲ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಅದನ್ನು ಅಪ್ಲೋಡ್ ಮಾಡಬೇಕು. ನೋಡಿ ಬ್ಯಾಂಕ್ ಪಾಸ್ಬುಕ್ಕು ತುಂಬ ಇಂಪಾರ್ಟೆಂಟ್ ಪೇಜ್ ಇದು. ಇದನ್ನು ನೀವು ಸೇವ್ ಮಾಡಿಟ್ಕೊಂಡು ಗ್ಯಾಲರಿಯಿಂದ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ಪ್ರೂಫ್ ಆಫ್ ಕ್ರೈಸಿಸ್ ಇಫ್ ಅಪ್ಲಿಕೇಬಲ್, ಅಂದರೆ ನಾನು ಹೇಳಿದ್ನಲ್ಲ ಏನಾದ್ರು ಘಟನೆ ಆಗಿದೆ ನಿಮ್ಮ ಡಾಕ್ಟ್ರು ಇಲ್ಲ ಆಸ್ಪತ್ರೆಯಲ್ಲಿ ಲೆಟರ್ ಕೊಟ್ಟಿರ್ತಾರೆ, ಅದನ್ನ ಅಪ್ಲೋಡ್ ಮಾಡಬೇಕು ಅಂತ. ಅದೇ ಸ್ನೇಹಿತರೆ ಇದು. ಅಂದರೆ ಇಫ್ ಅಪ್ಲಿಕೇಬಲ್ ಅಂತಂದ್ರೆ ನಿಮಗೆ ಅದು ಅಪ್ಲಿಕೇಬಲ್ ಆದರೆ, ಅಂದರೆ ಯಾರಾದರೂ ಆ ಘಟನೆ ನಿಮ್ಮ ಮನೇಲಿ ಆಗಿದ್ರೆ ಮಾತ್ರ ಇದನ್ನ ಅಪ್ಲೋಡ್ ಮಾಡಿ. ಇಲ್ಲಾಂದ್ರೆ ಆ ಜಾಗದಲ್ಲಿ ನೀವು ಟಿ ಸಿ ಇಲ್ಲ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ 2ನೇ ಸಲ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಸೇವ್ ಕೊಟ್ಮೇಲೆ ಸ್ನೇಹಿತರೆ ನಿಮಗೆ ಪ್ರಿಫರೆನ್ಸ್ ಅಂತ ಬರುತ್ತೆ. ಪ್ರಿಫರೆನ್ಸ್ ಅಲ್ಲಿ ಯಾವ್ದು ಹಾಕ್ಬೇಕು ಅಂದ್ರೆ ಸ್ನೇಹಿತರೆ, ಇದು ನೋಡಿ ಆಡ್ ರೆಫರೆನ್ಸ್ ಕೊಡ್ತೀನಿ. ಆಡ್ ರೆಫರೆನ್ಸ್ ಅಲ್ಲಿ ಸ್ನೇಹಿತರೆ ನಿಮ್ಮ ಒಂದು ಅಣ್ಣ ತಂಗಿ ಇಲ್ಲ ನೀವು ಇಬ್ಬರೇ ಇದ್ದೀರಾ ಅನ್ಕೊಳ್ಳಿ ಸ್ಟೂಡೆಂಟ್ಗೆ. ಇವಾಗ ನಾನು ಅಪ್ಲೈ ಮಾಡ್ತಿರೋರ್ಗು ಒಬ್ಬನೇ ತಮ್ಮ, ಆದರೆ ಇಲ್ಲಿ ಇಬ್ಬರು ರೆಫರೆನ್ಸ್ನ ಹಾಕ್ಬೇಕು. ಸೊ ಸ್ಟೂಡೆಂಟ್ ಇಂದ ಹಾಕಕ್ಕಾಗಲ್ಲ, ಅವ್ರ ತಮ್ಮಂದು ಆಡ್ ರೆಫರೆನ್ಸ್ 1 ಅಲ್ಲಿ ಹಾಕ್ಬೋದು. ಸೊ ಆಡ್ ರೆಫರೆನ್ಸ್ ಇದು ಸೇವ್ ಮಾಡಿದ್ಮೇಲೆ ಇನ್ನೊಂದು ಹಾಕ್ಲೇಬೇಕು, ಆಡ್ ರೆಫರೆನ್ಸ್ 2 ಅಂತ ಬರುತ್ತೆ. ಆ ಜಾಗದಲ್ಲಿ ನಿಮ್ಮ ಒಂದು ತೀರಾ ಹತ್ತಿರದವರು, ನಿಮ್ಗೆ ಯಾರು ನಂಬಕಸ್ತರೋ, ನೀವು ಯಾರು ಇಷ್ಟಪಡ್ತೀರಾ ನಿಮ್ಮ ರಿಲೇಷನ್ ಅಲ್ಲಿ, ಅವ್ರಿಗೆ ಯಾರಾದ್ರು ಒಬ್ಬರದ್ದು ಹಾಕ್ಬೋದು ಸ್ನೇಹಿತರೆ. ಆಡ್ ರೆಫರೆನ್ಸ್ 2 ಅಂತ ಹಾಕ್ಬಿಟ್ಟು ನೀವು ಸೇವ್ ಅಂತ ಕೊಟ್ರೆ ಅದು ಕಂಪ್ಲೀಟೆಡ್ ಅಂತ ಬಂದು ಗ್ರೀನ್ ಕಲರ್ ಬರುತ್ತೆ. ಅದಾದ್ಮೇಲೆ ಸ್ನೇಹಿತರೆ ಬ್ಯಾಂಕ್ ಡೀಟೇಲ್ ಬರ್ತೀನಿ ನೋಡಿ ಬ್ಯಾಂಕ್ ಡೀಟೇಲ್, ಆಡ್ ಬ್ಯಾಂಕ್ ಡೀಟೇಲ್ ಇದೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ ಅಕೌಂಟ್ ಹೋಲ್ಡರ್ ನೇಮ್, ಅಂದ್ರೆ ಬ್ಯಾಂಕ್ ಅಕೌಂಟ್ ಯಾರ ಹೆಸರಲ್ಲಿದೆ ಅವ್ರ ಹೆಸರು ಹಾಕ್ಬೇಕು. ಆಮೇಲೆ ಅಕೌಂಟ್ ನಂಬರು, ಮಾಮೂಲಿ ಅಕೌಂಟ್ ನಂಬರ್ ಗೊತ್ತಲ್ಲ ಅದನ್ನ ಹಾಕ್ಬೇಕು. IFSC ಕೋಡ್ ಸ್ನೇಹಿತರೆ, ಇಲ್ಲಿ IFSC ಕೋಡ್ ನೀವು ಹಾಕ್ತಾ ಇದ್ದಂಗೆ ಈ ಕೆಳಗಡೆ ಇದೆ ನೋಡಿ ಬ್ಯಾಂಕ್ ನೇಮ್, ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ. ಬ್ರಾಂಚ್ ನೇಮು ಆಟೋಮೆಟಿಕ್ ಬಂದ್ಬಿಡುತ್ತೆ ಸ್ನೇಹಿತರೆ, ನೀವು ಹಾಕೋ ಅವಶ್ಯಕತೆ ಇಲ್ಲ. ಬರೀ ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, IFSC ಕೋಡ್ ಆದಾಗ ಮಾತ್ರ ಇದು ಮಿಕ್ಕಿದ್ದು ಬ್ಯಾಂಕ್ ನೇಮ್ ಬ್ರಾಂಚ್ ನೇಮ್ ಬಂದ್ಬಿಡುತ್ತೆ. ಅದನ್ನ ಸೇವ್ ಅಂತ ಕೊಡೋಕೆ ಮುಂಚೆ ಇನ್ನೊಂದ್ಸಲ 2-3 ಸಲ ನೋಡ್ಕೊಳ್ಳಿ. ಆದರೂ ಸೇವ್ ಅಂತ ಕೊಟ್ಮೇಲೂ ತಿರ್ಗಾ ಏನಾದ್ರು ಕರೆಕ್ಷನ್ ಇದ್ರೆ ಎಡಿಟ್ ಮಾಡ್ಬೋದು. ಅದಿನ್ನೂ ಫೈನಲ್ ಸಬ್ಮಿಷನ್ ಆಗಿಲ್ವಲ್ಲ, ಎಡಿಟ್ ಮಾಡ್ಬೋದು. ಆದ್ರೂ ಒಂದ್ಸಲ ಕ್ಲೀನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ನೋಡ್ಕೊಂಡು ಸೇವ್ ಅಂತ ಕೊಡಿ ಸ್ನೇಹಿತರೆ. ಅದಾದ್ಮೇಲೆ ಸ್ನೇಹಿತರೆ ನೋಡಿ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಬರುತ್ತೆ. ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ಅದನ್ನು ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಈ ತರ ಬರುತ್ತೆ ಸ್ನೇಹಿತರೆ ಪ್ರಶ್ನೆಗಳು. ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂಡ್ ಯುವರ್ ಫ್ಯಾಮಿಲಿ, ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ಕುಟುಂಬದ ಸದಸ್ಯರ ಬಗ್ಗೆ ಹೇಳಿ ಅಂತ ಬರುತ್ತೆ ಸ್ನೇಹಿತರೆ. ಅದನ್ನ ನೀವು ಟೈಪ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ನಿಮ್ಮ ಬಗ್ಗೆ ಹೇಳ್ಕೋಬೇಕು. ಈ ತರ ನಾನು ಇವಾಗ ಈ ವರ್ಷ ಈ ಕೋರ್ಸ್ ತಗೊಂಡಿದ್ದೀನಿ, ಇದ್ರೆ ಇಂಥ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ನನಗೊಬ್ಬ ತಮ್ಮ ಇದ್ದಾನೆ, ಅವನು 1ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ, ನಮ್ಮ ತಂದೆ ಒಬ್ಬ ಸಾಮಾನ್ಯ ಬಡ ರೈತ ಆಗಲಿ, ಡ್ರೈವರ್ ಆಗಲಿ, ಯಾವುದೊಂದು ಕಾರ್ಪೆಂಟ್ರ್ ಕೆಲಸನೋ ಏನೋ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನೀವು ಮೆನ್ಷನ್ ಮಾಡಬೇಕು. ನಮ್ಮ ಫ್ಯಾಮಿಲಿ ತುಂಬ ಕಷ್ಟದಲ್ಲಿದೆ, ಈ ಒಂದು ಸ್ಕಾಲರ್ಶಿಪ್ ನನಗೆ ಬಂದರೆ ತುಂಬಾ ಹೆಲ್ಪ್ ಆಗುತ್ತೆ, ನನ್ನ ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ ತಂದೆಗೂ ಆರ್ಥಿಕವಾಗಿ ಹೆಲ್ಪ್ ಮಾಡೋಕ್ಕೆ ಇದು ಸಹಾಯ ಆಗುತ್ತೆ ಅಂತ ನೀವು ಈ ಲೈನ್ಸಲ್ಲಿ ಹೇಳ್ಕೋಬೋದು ಸ್ನೇಹಿತರೆ. ನಾನೇನು ಕನ್ನಡದಲ್ಲಿ ಹೇಳಿದ್ನೋ ಅದನ್ನು ನೀವು ಇಂಗ್ಲೀಷಲ್ಲಿ ಇಲ್ಲಿ ಟೈಪ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಆಮೇಲೆ ವಾಟ್ ಕೈಂಡ್ ಆಫ್ ಕ್ರೈಸಿಸ್ ಆರ್ ಯು ಫೇಸಿಂಗ್ ಅಂಡ್ ಹೌ ಈಸ್ ದಿ ಕ್ರೈಸಿಸ್ ಅಫೆಕ್ಟಿಂಗ್ ಯುವರ್ ಎಜುಕೇಷನ್. ನಾನು ಹೇಳಿದ್ನ ಸಹಿತ ನಿಮ್ಮ ಜೀವನದಲ್ಲಿ ಏನಾದ್ರು ಒಂದು ಘಟನೆ, ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ಏನಾದ್ರು ಒಂದು ಅವ್ರಿಗೆ ಆಗಬಾರ್ದು, ಏನೋ ಒಂದು ಆಗಿ ಅವ್ರ ಕೆಲ್ಸಕ್ಕೆ ಹೋಗದೇ ಇರೋ ಥರ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಯಾವ ರೀತಿಯಾದ ಘಟನೆ ಅಂತ ಕೇಳಿದ್ದಾರೆ. ಆಮೇಲೆ ಇದು ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದು ಪ್ರಶ್ನೆ ಸ್ನೇಹಿತರೆ. ಅದಕ್ಕೆ ನೀವು ನಿಮಗೆ ಏನು ಬೇಕೋ ಅದನ್ನ ನೀವು ಉತ್ತರ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಕೋಬಹುದು. ಆಮೇಲೆ ಇಯರ್ ಆಫ್ ಕ್ರೈಸಿಸ್ ಅಂದ್ರೆ ಆ ಘಟನೆ ಯಾವ ವರ್ಷದಲ್ಲಿ ಆಯ್ತು ಅದನ್ನ ಇಲ್ಲಿ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಆ ಥರ ಏನು ಘಟನೆ ಯಾರಿಗೂ ಆಗಿಲ್ಲ, ಅಪ್ಪ ಅಮ್ಮ ಚೆನ್ನಾಗೇ ಇದ್ದಾರೆ, ಇಬ್ರು ಇದ್ದಾರೆ, ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಈ 2 ಜಾಗದಲ್ಲಿ ಕ್ವೆಶ್ಚನ್ ನಂಬರ್ 2 ಜಾಗದಲ್ಲಿ NA ಅಂತ ಹಾಕ್ಬಿಡಿ, ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಬಿಡಿ ಸ್ನೇಹಿತರೆ. ಓಕೆನಾ, ನಾಟ್ ಅಪ್ಲಿಕೇಬಲ್ ಅಂದ್ರೆ ಅದು ಆ ಲೈನು 2ನೇ ಪ್ರಶ್ನೆ ನನಗೆ ಸಂಬಂಧ ಬರಲ್ಲ ಅಂತ. ಓಕೆನಾ ಸ್ನೇಹಿತರೆ.
ಮೂರನೇ ಕ್ವಶನ್ ಅಲ್ಲಿ ಅದೇ ಸ್ನೇಹಿತರೆ, ನಾಟ್ ಅಪ್ಲಿಕೇಬಲ್ ನ ನೀವು ಸೆಲೆಕ್ಟ್ ಮಾಡಿ ನೋಡಿ. ಸೆಲೆಕ್ಟ್ ಮಾಡ್ತೀನಿ ನೋಡಿ, ಬ್ಲಾಕ್ ಕಲರ್ ಆಗ್ಬಿಡುತ್ತೆ. ಸೊ ಆ ತರ. ಸೊ ರೀಸನ್ ಆಫ್ ಜಾಬ್ ಲಾಸ್ ಅಂದ್ರೆ ಘಟನೆ ಆದವ್ರು ಮಾತ್ರ ಇಲ್ಲಿ, ಅಂದ್ರೆ ಯಾರಿಗಾರ ಏನಾದ್ರು ಘಟನೆ ಆಗಿರೋರು ಮಾತ್ರ ಇಲ್ಲಿ ಸೇಮ್ ಅದು ಅವರು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲ ಅಂದ್ರೆ NA ನೋಡಿ, ಇಲ್ಲಿ NA ಇದೆ, ಅದು ಸೆಲೆಕ್ಟ್ ಮಾಡ್ತೀನಿ, ಅದು ಬ್ಲಾಕ್ ಆಗುತ್ತೆ ನೋಡಿ. ಆಮೇಲೆ ಈಸ್ ಎನಿ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಸಫರಿಂಗ್ ಫ್ರಮ್ ಮೆಡಿಕಲ್ ಇಲ್ನೆಸ್ ಡಿಸಬಿಲಿಟಿ ಫೇಸ್ ಪ್ಲೀಸ್ ಎಲಾಬೋರೇಟ್. ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಸದಸ್ಯರಲ್ಲಿ ಯಾರಾದರೂ ಮೆಡಿಕಲ್ ಇಲ್ನೆಸ್ ಆಗಿದಾರ, ಅಂದ್ರೆ ದೈಹಿಕವಾಗಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಏನಾದ್ರು ಕುಂಟೋ ಥರ ಆಗಿದೆಯಾ, ಇಲ್ಲ ಕೈ ಏನಾದ್ರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಸ್ವಾಧೀನ ಕಳ್ಕೊಂಡಿದ್ಯಾ, ಆ ಥರ ಏನಾದ್ರು ಇದ್ರೆ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ಇಲ್ಲೂ ಅಷ್ಟೇ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಬಿಡಿ ಸ್ನೇಹಿತರೆ. ಆಮೇಲೆ ಲಾಸ್ಟ್ ಅಲ್ಲಿ ಸ್ನೇಹಿತರೆ, ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ಸ್ಕಾಲರ್ಶಿಪ್, ಅಂದ್ರೆ ಈ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಮಾಹಿತಿ ಹೇಗೆ ಸಿಕ್ತು ಅಂತ ಕೇಳ್ತಾರೆ ಸ್ನೇಹಿತರೆ. ಇಷ್ಟು ಇದರಲ್ಲಿ ನೀವು ಯಾವ್ದನ್ನು ಸೆಲೆಕ್ಟ್ ಮಾಡ್ಬೋದು ಸ್ನೇಹಿತರೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಇದನ್ನ ತಿಳ್ಕೊಂಡಿದ್ರೆ ಸೋಷಿಯಲ್ ಮೀಡಿಯಾ ಅಂತ ಹಾಕ್ಬಿಡಿ. ಇಲ್ಲ ಯಾರು ನಿಮಗೆ ಹೇಳಿದ್ರೆ ಅದನ್ನ ನೀವು ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಯೂನಿವರ್ಸಿಟಿ ಹಾಕೊಬಹುದು. ಇಲ್ಲ ಬಡ್ಡಿ ಫಾರ್ ಸ್ಟಡಿ ಅಂತಾನೆ ಇದು ಲೋನ್ ಕೊಡ್ತಾ ಇರಲ್ಲ, ಈ ವೆಬ್ಸೈಟ್ನ ನೀವು ಯಾವುದೋ ಆನ್ಲೈನಲ್ಲಿ ಚೆಕ್ ಮಾಡ್ಬೇಕಾದ್ರೆ ನೋಡಿದೆ ಅಂತ ಹೇಳ್ಬೋದು. ಇಲ್ಲ HDFC ಬ್ಯಾಂಕಲ್ಲಿ ಯಾರು ಕೆಲಸ ಮಾಡೋ ವ್ಯಕ್ತಿ ನಿಮ್ಮ ತಂದೆ ಸ್ನೇಹಿತರು ಇಲ್ಲ ನನ್ನ ಸ್ನೇಹಿತರು ನನಗೆ ಹೇಳಿ ಅಂತ ಹೇಳ್ಬೋದು. ಇಲ್ಲ ರೇಡಿಯೋಲ್ಲಿ ನಾನು ಡೈಲಿ ಅದು ಇದು ಕೇಳ್ತಾ ಇರ್ತೀನಿ, ಅವಾಗ ಅದಕ್ಕೆ ತಿಳಿ ಅಂತ ಕೇಳ್ಬೋದು. ಇಲ್ಲ ನ್ಯೂಸ್ ಪೇಪರ್ ಓದ್ತಾದಾಗ ತಿಳ್ಕೊಂಡೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದನ್ನು ಸೆಲೆಕ್ಟ್ ಮಾಡುವಾಗ ನಾನು ಸುಮ್ಮನೆ ಫಾರ್ ಎಕ್ಸಾಂಪಲ್ ನೋಡಿ ಸೋಷಿಯಲ್ ಮೀಡಿಯಾ ಅಂತ ಹಾಕ್ತೀನಿ, ಅದು ಬ್ಲಾಕ್ ಕಲರ್ ಆಗಿಬಿಡುತ್ತೆ. ಆಮೇಲೆ ಸ್ನೇಹಿತರೆ, ಆರ್ ಯು ಗೆಟಿಂಗ್ ಸಪೋರ್ಟ್ ಫ್ರಮ್ ಎನಿ ಅದರ್ ಗವರ್ಮೆಂಟ್ ಆರ್ ಪ್ರೈವೇಟ್ ಸ್ಕಾಲರ್ಶಿಪ್ ಇಫ್ ಎಸ್ ಪ್ಲೀಸ್ ಮೆನ್ಷನ್. ಈ ಜಾಗದಲ್ಲಿ ಸ್ನೇಹಿತರೆ ಖಂಡಿತವಾಗ್ಲೂ ನೋ ಅಂತಾನೆ ಹಾಕಿ. ನಿಮ್ಗೆ ಯಾವುದೇ ಇದಕ್ಕೆ ಮುಂಚೆ ನೀವು ಯಾವುದೇ ಪ್ರೀವಿಯಸ್ ಸ್ಕಾಲರ್ಶಿಪ್ ನಿಮ್ಗೆ ಯಾವುದೇ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಬರ್ತಾ ಇಲ್ಲ ಅಂತ ಹೇಳಕ್ಕೆ ಇದು. ಸೊ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಬಿಡಿ ಸ್ನೇಹಿತರೆ. ಆಮೇಲೆ ಇಫ್ ಯು ಆರ್ ಶಾರ್ಟ್ ಲಿಸ್ಟೆಡ್ ವಿ ಮೇ ಕಾಂಟ್ಯಾಕ್ಟ್ ಯು ಫಾರ್ ಫಿಸಿಕಲ್ ವೆರಿಫಿಕೇಶನ್ ಬೇಸ್ಡ್ ಆನ್ ಡೀಟೇಲ್ಸ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಫಾರ್ ಪ್ಲೀಸ್ ಗಿವ್ ಕನ್ಸರ್ನ್. ಅಂದ್ರೆ ಸ್ನೇಹಿತರೆ, ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ, ಅಂದರೆ ನೀವು ಅಪ್ಲೈ ಮಾಡಿರೋ ಇದಕ್ಕೆ ನಮ್ಮ ಕಂಪ್ನಿಯಿಂದ ನೀವೇನಾದ್ರು ಸೆಲೆಕ್ಟ್ ಆದರೆ ನಾವು ನಿಮಗೆ ಫಿಸಿಕಲ್ ವೆರಿಫಿಕೇಶನ್ ಮಾಡೋಕ್ಕೋಸ್ಕರ ನಿಮ್ಮಲ್ಲಿ ಬರಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ನೀವು ಒಪ್ಕೊಂತೀರಾ ಇಲ್ವಾ, ಐ ಅಗ್ರಿ ಇಲ್ಲ ಐ ಡೋಂಟ್ ಅಗ್ರಿ. ಇದರಲ್ಲಿ ಖಂಡಿತವಾಗಿ ನೀವು ಅಗ್ರಿ ಕೊಡಲೇಬೇಕು ಸ್ನೇಹಿತರೆ. ಸೊ ಐ ಅಗ್ರಿ ನಾನು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಸ್ನೇಹಿತರೆ, ಪ್ಲೀಸ್ ಶೇರ್ ಯುವರ್ ಅಡ್ರೆಸ್ ಫಾರ್ ಫಿಸಿಕಲ್ ವೆರಿಫಿಕೇಶನ್. ಅಂದರೆ ನಿಮ್ಮ ಒಂದು ಪ್ರೆಸೆಂಟ್ ನೀವೇನು ವಾಸ ಆಗಿದ್ರೆ ಈಗ ಆ ಅಡ್ರೆಸ್ನ ಇಲ್ಲೇ ಕೊಡಬೇಕಾಗ್ತದೆ ಸ್ನೇಹಿತರೆ. ಆ ಅಡ್ರೆಸ್ನ ಇಲ್ಲಿ ಕೊಟ್ಮೇಲೆ ಸ್ನೇಹಿತರೆ, ನೀವು ಸೇವ್ ಅಂತ ಈಗ ನಾನು ಸೇವ್ ಕೊಟ್ಟರೆ ತಗೊಳ್ಳಲ್ಲ, ಪೂರ್ತಿ ಯಾಕಂದ್ರೆ ಎಂಟ್ರಿ ಮಾಡಿಲ್ಲ ನೋಡಿ, ಫೀಲ್ಡ್ ಈಸ್ ರಿಕ್ವೈರ್ಡ್ ಅಂತಿದೆ. ಅಂದರೆ ಇಲ್ಲೆಲ್ಲ ಎಂಟ್ರಿ ಮಾಡಿದ್ಮೇಲೆ ಸ್ನೇಹಿತರೆ ಸೇಮ್ ಇದು ಅದೇ ಥರ ಬರುತ್ತೆ. ಅಲ್ಲೇನು ಕಂಪ್ಲೀಟೆಡ್ ಗ್ರೀನ್ ಕಲರ್ ಬಂತು ನೋಡಿ, ಇಲ್ಲಿ ಬಂದಿದೆ ಎಜುಕೇಷನ್ ಡೀಟೇಲ್ಸ್ಗೆ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಏನು ಕಂಪ್ಲೀಟೆಡ್ ಟಿಕ್ ಮಾರ್ಕ್ ಬಂದಿದೆ, ಅದು ಇಲ್ಲೂ ಬಂದ್ಬಿಡುತ್ತೆ ಸ್ನೇಹಿತರೆ. ಇಲ್ಲೂ ಬಂದ್ಬಿಟ್ಟಾಗ ಕೊನೆಯದಾಗಿ ಸ್ನೇಹಿತರೆ ಇದೆಲ್ಲ ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ ನೋಡಿ. ಇದು ನಾನು ಟೈಪ್ ಮಾಡಿದೆಲ್ಲ ನೋಡಿ, ಅವ್ರ ಕಂಪ್ನಿಯವರೇ IS ಆಸ್ಕೆನ ಏರ್ ಬೈ ಡಿಕ್ಲೇರ್ಡ್ ಸೋರ್ಟ್ಸ್ ಅದು ಇದೆಲ್ಲ ಬಂದ್ಬಿಡುತ್ತೆ. ಆಮೇಲೆ ಈ ರೀಡ್ ಟರ್ಮ್ಸ್ ಅಗ್ರಿಮೇಷನ್ ಓದಿದ್ದೀನಿ, ಅದು ಇಂತ ಐ ಅಂಡರ್ಸ್ಟ್ಯಾಂಡ್, ನನಗೆಲ್ಲ ಅರ್ಥ ಆಗಿದೆ, ಆ ಥರ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲ ಸೆಲೆಕ್ಟ್ ಮಾಡಿ ಸ್ನೇಹಿತರೆ, ಈ ಪ್ರಿವ್ಯೂ ಅಂತಿದೆಯಲ್ಲ ಸ್ನೇಹಿತರೆ, ಇದನ್ನ ಒತ್ತಬೇಕು ನೀವು. ಇದು ಇಮೇಲ್ ID ವೆರಿಫೈ ಆಗಿಲ್ಲ ಅಂತದೆ, ಅದೇನಿಲ್ಲ, ನೀವು ಇಮೇಲ್ ID ವೆರಿಫೈ ಇಮೇಲ್ ID ಅಂತ ಕ್ಲಿಕ್ ಮಾಡಿದ್ರೆ ಅದು ಸೇಮ್ OTP ಬರುತ್ತೆ ನಿಮ್ಮ ಇಮೇಲ್ IDಗೆ. ಆ ಇಮೇಲ್ IDನ ಇಲ್ಲಿ OTP ಎಂಟ್ರಿ ಮಾಡಿ ಅಂತ ಒಂದು ಬಾಕ್ಸ್ ಬರುತ್ತೆ, ಅಲ್ಲಿ ಎಂಟ್ರಿ ಮಾಡಿದ್ರೆ ಸ್ನೇಹಿತರೆ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಈ ಪ್ರಿವ್ಯೂ ಬಟನ್ ಪ್ರೆಸ್ ಮಾಡಿದ್ರೆ ಅವಾಗ ನಿಮಗೆ ಪ್ರಿವ್ಯೂ ಬಟನ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಎಲ್ಲ ನೋಡಿ ಕಂಪ್ಲೀಟ್ ಆಲ್ ಸ್ಟೆಪ್ಸ್ ಅಂತಿದೆ ನೋಡಿ, ಇನ್ನೂ ಏನು ಕಂಪ್ಲೀಟ್ ಮಾಡಿಲ್ಲ, ಅದರಿಂದ ಕಂಪ್ಲೀಟ್ ಆಲ್ ಸ್ಟೆಪ್ಸ್ ಅಂತಿದೆ. ಸೊ ನೀವೇನು ಮಾಡಬೇಕು ಅಂದರೆ ಎಲ್ಲ ಸ್ಟೆಪ್ಸ್ನು ಕಂಪ್ಲೀಟ್ ಮಾಡಿ, ನಿಮಗೆ ಇದು ಎಲ್ಲಾನು ನೋಡಿ ಈ ಪೆಂಡಿಂಗ್ 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 ಅಂತ ಏನಿದೆ ಅದು ಎಲ್ಲ ಜಾಗದಲ್ಲಿ ಈ ಥರ ಕಂಪ್ಲೀಟೆಡ್ ಟಿಕ್ ಮಾರ್ಕ್ ಗ್ರೀನಲ್ಲೇ ಬರ್ಬೇಕು ಸ್ನೇಹಿತರೆ. ಅದು ಎಲ್ಲ ನೋಡಿ ಒಟ್ಟು 2, 4, 6, 7 ಇದೆ. ಈ 7 ಸೆಕ್ಷನ್ನು ಕಂಪ್ಲೀಟೆಡ್ ಟಿಕ್ ಮಾರ್ಕ್ ಅಂತ ಬಂದ ಮೇಲೆ ನೀವು ಲಾಸ್ಟಲ್ಲಿ ಈ ಪ್ರಿವ್ಯೂ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಪ್ರಿವ್ಯೂ ಅದೆಲ್ಲ ಆಕ್ಚುಲಿ ಆಗೋದ್ಮೇಲೆ ಈ ಪ್ರಿವ್ಯೂ ಪಕ್ಕದಲ್ಲೇ ಒಂದು ಸಬ್ಮಿಟ್ ಬಟನ್ ಅಂತ ಇರುತ್ತೆ ಸ್ನೇಹಿತರೆ. ಈಗ ಇಲ್ಲ, ಯಾಕಂದ್ರೆ ನಾನು ಯಾವುದು ಮಾಡಿಲ್ಲ ಅಲ್ವಾ, ಸೊ ಯಾವುದು ಕಂಪ್ಲೀಟೆಡ್ ಗ್ರೀನ್ ಬಟನ್ ಇಲ್ಲ. ಸೊ ಅದರಿಂದ ಬರೀ ಪ್ರಿವ್ಯೂ ತೋರಿಸ್ತಾ ಇದೆ. ಅದೆಲ್ಲ ಅಕಸ್ಮಾತ್ ಕಂಪ್ಲೀಟೆಡ್ ಅಂತ ಆಗಿ ಟಿಕ್ ಮಾರ್ಕ್ ಗ್ರೀನ್ ಕಲರ್ ಬಂದಿದ್ರೆ ನಿಮಗೆ ಪ್ರಿವ್ಯೂ ಪಕ್ಕದಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ ಸ್ನೇಹಿತರೆ. ಡೈರೆಕ್ಟ್ ಆಗಿ ಪ್ರಿವ್ಯೂ ಒತ್ತಕ್ಕೆ ಮುಂಚೆ ಸಬ್ಮಿಟ್ ಬಟನ್ ಒತ್ತಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಫಸ್ಟ್ ಪ್ರಿವ್ಯೂ ಬಟನ್ ಪ್ರೆಸ್ ಮಾಡಿ. ಪ್ರಿವ್ಯೂ ಬಟನ್ನ ಪ್ರೆಸ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮ್ಗೆ ಏನು ಬರುತ್ತೆ ಅಂದರೆ, ನೀವು ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಎಂಟ್ರಿ ಮಾಡಿದ್ದಲ್ಲ ಅದೆಲ್ಲ ನಿಮಗೆ ಒಂದೇ ಶೀಟಲ್ಲಿ ಬಂದ್ಬಿಡುತ್ತೆ. ಅಂದರೆ ಬೇರೆ ಬೇರೆ ಶೀಟ್ ಥರ ತೋರಿಸಲ್ಲ, ಒಂದೇ ಶೀಟಲ್ಲಿ ಉದ್ದಕ್ಕೆ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಎಲ್ಲ ಎಂಟ್ರಿ ಮಾಡಿರೋದೆಲ್ಲ ತೋರಿಸುತ್ತೆ ಸ್ನೇಹಿತರೆ. ನೀವು ಅವಾಗ ಅದು ಏನಕ್ಕೆ ಅಂದರೆ ಅದು ನೀವು ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ, ಏನಾರು ಅಕಸ್ಮಾತ್ ಕರೆಕ್ಷನ್ಸ್ ಇದ್ರೆ ನಾವು ಮಾಡ್ಕೋಬೋದಲ್ವಾ. ಸೊ ಹಾಗಾಗಿ ಅದು ಪ್ರಿವ್ಯೂ ಬರುತ್ತೆ.
ಅಕಸ್ಮಾತ್ ಅದರಲ್ಲಿ ಎಲ್ಲ ನಿಮಗೆ ಪಕ್ಕಾ ಕರೆಕ್ಟ್ ಆಗಿದ್ದು ಏನು ಕರೆಕ್ಷನ್ಸ್ ಇಲ್ಲ ಅಂದಾಗ ನೀವು ಆ ಪ್ರಿವ್ಯೂ ಪಕ್ಕದಲ್ಲಿ ಸಬ್ಮಿಟ್ ಬಟನ್ ಇರುತ್ತಲ್ಲ ಸ್ನೇಹಿತರೆ, ಅದನ್ನ ಪ್ರೆಸ್ ಮಾಡಿದಾಗ ಸ್ನೇಹಿತರೆ, ಅದನ್ನ ಪ್ರೆಸ್ ಮಾಡಿದಾಗ ಸ್ನೇಹಿತರೆ ನಿಮ್ಮ ಒಂದು HDFC ಪರಿವರ್ತನ್ ECSC ಸ್ಕಾಲರ್ಶಿಪ್ ಪ್ರೋಗ್ರಾಮು ಕಂಪ್ಲೀಟ್ ಆಗಿ ಅಪ್ಲೈ ಆಗೋಗುತ್ತೆ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಇವತ್ತಿನ ಒಂದು ನನ್ನ ಮೊದಲನೇ ವಿಡಿಯೋದಲ್ಲೇ HDFC ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್ ಬಗ್ಗೆ ನನಗೆ ಎಷ್ಟು ಮಾಹಿತಿ ಅಂದರೆ ನನಗೆ 100% ಮಾಹಿತಿ ಇದರಲ್ಲಿ ಗೊತ್ತಿರೋದ್ರಿಂದನೇ ಸ್ನೇಹಿತರೆ ನಾನು ಇದನ್ನೇ ಫಸ್ಟ್ ಮಾಡೋಕ್ಕೆ ಇಷ್ಟಪಟ್ಟಿದ್ದು. ಬೇರೆದು ಸುಮಾರೆಲ್ಲ ಅಪ್ಲೈ ಮಾಡ್ಕೊಟ್ಟಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ. ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಾನು ಏನೇನು ಮಾಡ್ತೀನಿ ಅನ್ನೋದು ಹೇಳ್ಬಿಡ್ತೀನಿ ಸ್ನೇಹಿತರೆ, ಯಾಕಂದರೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಖಂಡಿತ ಹಾಕ್ತೀನಿ. ಸೊ ನಿಮಗೆ ತುಂಬ ಹೆಲ್ಪ್ಫುಲ್ ಆಗೇ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಖಂಡಿತವಾಗೂ ನನಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಈ ರೀತಿ ನಿಮಗೆ ಸಹಕಾರ ಕೊಡಲೇಬೇಕು ಸ್ನೇಹಿತರೆ. ಸೊ ಅದರಿಂದ ನಾನು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಅಪ್ಲೈ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ನಿಮಗೆ ಪಾನ್ ಕಾರ್ಡು ನೀವು ಅಪ್ಲೈ ಮಾಡ್ತೀನಿ, ಕರೆಕ್ಷನು ಅಪ್ಲೈ ಮಾಡ್ತೀನಿ ಸ್ನೇಹಿತರೆ. ಆಧಾರ್ ಕಾರ್ಡಲ್ಲಿ ಬರೀ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಮಾತ್ರ ಕಾಮನ್ ಪೀಪಲ್ಗೆ ಆನ್ಲೈನಲ್ಲಿ ಫೆಸಿಲಿಟಿ ಇದೆ ಸ್ನೇಹಿತರೆ. ಮಿಕ್ಕಿದಕ್ಕೆಲ್ಲ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಬೇಕು. ಈ ಅಡ್ರೆಸ್ ಚೇಂಜು ಸಹ ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, HSRP ನಂಬರ್ ವೆಹಿಕಲ್ ಪ್ಲೇಟ್ಗೆ ನಾವೇನು ಆನ್ಲೈನ್ ಅಪ್ಲೈ ಮಾಡ್ತೀವಿ ಅದಕ್ಕೂ ಕೂಡ ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಸ್ನೇಹಿತರೆ. ಸೊ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಅವರು ಹೇಳ್ಬಿಟ್ಟಿದ್ದಾರೆ, ಇನ್ಮೇಲೆ ನಾವು ಇದನ್ನ ಮುಂದುವರ್ಸಲ್ಲ, ಎಕ್ಸ್ಟೆಂಡ್ ಮಾಡಲ್ಲ, ಇದೇ ಲಾಸ್ಟ್ ಡೇಟ್ ಅಂತ. ದಯವಿಟ್ಟು ನನ್ನ ವಿಡಿಯೋ ಯಾರು ವೆಹಿಕಲ್ ಇಟ್ಟಿರೋರು ನೋಡ್ತಾ ಇದ್ರೆ ಅವರಿಗೆ ನನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನೀವು ಸೆಪ್ಟೆಂಬರ್ 15 ದಯವಿಟ್ಟು ಅಪ್ಲೈ ಮಾಡಿಬಿಡಿ ಸ್ನೇಹಿತರೆ. ಅದಕ್ಕೂ ಸಹಿತ ನಾನು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಅದು ಸುಮಾರು ಅಪ್ಲೈ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ನಾನು 2 ಮಂತ್ಸ್ ಮುಂಚೆಯಿಂದನೂ ಅಪ್ಲೈ ಮಾಡ್ತಾ ಬರ್ತಾ ಇದ್ದೀನಿ. ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲ ಕಡೆ ನಾನು ಅದನ್ನು ಪೋಸ್ಟ್ ಮಾಡಿಸಿದ್ದೀನಿ. ಅದು ನೋಡಿ ಸುಮಾರು ಲಕ್ಷಾಂತರ ಜನ ನನಗೆ ಫೋನ್ ಮಾಡ್ತಾರೆ. ಲಕ್ಷಾಂತರ ಇಲ್ಲ, ಸಾರಿ, ಒಂದು 100,000 ಜನ ಫೋನ್ ಮಾಡ್ತಾರೆ ಸ್ನೇಹಿತರೆ. ಅವರಲ್ಲಿ ನಾನು ವಾಟ್ಸಪ್ಪಲ್ಲಿ ಅವ್ರು ಎಲ್ಲರದ್ದು HSRP 1 HSRP 2 ಅಂತ ಹಾಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ಫಸ್ಟ್ ವಿಡಿಯೋ ಮಾಡೋ ಟೈಮಲ್ಲಿ ನನಗೆ ಸ್ನೇಹಿತರೆ ಇವತ್ತಿನವರೆಗೂ ಆಗಿರೋದ್ರೆ 894 ಜನ ಫೋನ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನಾನು ಅಪ್ಲೈ ಸಕ್ಸಸ್ ಆಗಿ ಮಾಡಿರೋದು 301 ಸ್ನೇಹಿತರೆ. ಇದನ್ನೆಲ್ಲ ನಿಮ್ಗೆ ಬೇಕಾದ್ರೆ ಪ್ರೂಫ್ ಸಮೇತ ನಾನು ಇನ್ನೊಂದು ಯಾವ ಥರ ವಿಡಿಯೋ ಮಾಡಿದಾಗ ಖಂಡಿತ ತೋರಿಸ್ತೀನಿ ಸ್ನೇಹಿತರೆ. ನಾನು 100% ಅದನ್ನು ಮಾಡಿರೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಸೊ HSRPಲೂ ನನಗೆ 100% ಫುಲ್ಲು ಎಕ್ಸ್ಪೀರಿಯನ್ಸ್ ಇದೆ, ಪಕ್ಕಾ ಎಕ್ಸ್ಪೀರಿಯನ್ಸ್ ಇದೆ. ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಬಟ್ ಏನಕ್ಕೆ ನಾನು ಇದೇ ವಿಡಿಯೋಲಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ವಿಡಿಯೋ ನೋಡೋರಿಗೆ ಅದನ್ನು ಒಂದು ಇವರಿಂದನೇ ನಮಗೆ ಸಿಗುತ್ತಲ್ಲ ಮಾಹಿತಿ. ಅಂದರೆ ಎಷ್ಟೋ ಜನಕ್ಕೆ ಸಕ್ಸಸ್ ಆಗಿ ಅಪ್ಲೈ ಮಾಡಿರೋರಿಂದ ನಾವು ಮಾಹಿತಿ ಪಡೆದ್ರೆ ನಮ್ಗೆ ಇನ್ನೂ ಹೆಚ್ಚೆಚ್ಚು ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಬರ್ಬೋದು ಸ್ನೇಹಿತರೆ ಅವರಲ್ಲಿ. ಆ ಒಂದು ಕಾರಣಕ್ಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದಲ್ಲದೆ ಗೌರ್ಮೆಂಟ್ದು ಏನೇನು ಆನ್ಲೈನ್ ಜಾಬ್ ಅಪ್ಲೈ ಮಾಡ್ಬೋದು ಅದೆಲ್ಲ ಮಾಡ್ತೀನಿ ಸ್ನೇಹಿತರೆ. ಪ್ರೈವೇಟ್ ಫರ್ಮ್ಸಲ್ಲೂ ಅಪ್ಲೈ ಮಾಡೋದು ಅದು ಮಾಡ್ಕೊಡ್ತೀನಿ ಸ್ನೇಹಿತರೆ, ಅದು ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಅದಲ್ಲದೆ ರೆಸ್ಯೂಮ್ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ರೆಂಟಲ್ ಅಗ್ರಿಮೆಂಟು, ರೀಸ್ ಅಗ್ರಿಮೆಂಟು ಅದು ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ನಿಮಗೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ತೀನಿ, ಅದು ಹೇಳಿದ್ದೀನಿ. ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ವೋಟರ್ ID ಕೂಡ ನ್ಯೂ ಅಪ್ಲಿಕೇಶನ್ಗೂ ಮಾಡ್ತೀನಿ, ಕರೆಕ್ಷನ್ಗೂ ಮಾಡ್ತೀನಿ ಸ್ನೇಹಿತರೆ. ಸೊ ಇಷ್ಟೆಲ್ಲ. ಆಮೇಲೆ ಪಾಸ್ಪೋರ್ಟು ಹೊಸದು ಅಪ್ಲೈ ಮಾಡ್ತೀನಿ, ರಿನ್ಯೂವಲು ಮಾಡ್ಕೊಡ್ತೀನಿ ಸ್ನೇಹಿತರೆ. ಸೊ ಇವಾಗ ನಾನು ನಿಮ್ಗೆ ಏನೇನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನೆಲ್ಲನೂ ನಾನು ಖಂಡಿತ ಎಲ್ಲ ಟಾಪಿಕ್ಕು ಒಂದೊಂದು ವಿಡಿಯೋ ಮಾಡಿ ಖಂಡಿತ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಸೊ ನನಗೆ ನಿಮ್ಮ ಸಹಕಾರ 100% ಬೇಕು ಸ್ನೇಹಿತರೆ. ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಜಾಸ್ತಿ ಟೈಮು ತೊಗೊಂಡಿದೆ ಸ್ನೇಹಿತರೆ. ನನಗೆ ಗೊತ್ತಾಗ್ತಲ್ಲ ಈ ವಿಡಿಯೋ ಯಾವ ಮಟ್ಟಿಗೆ ನಾನು ಅಪ್ಲೋಡ್ ಮಾಡಿ ಸಕ್ಸಸ್ ಆಗ್ತೀನಿ ಅಂತ. ಸೊ ಅರೌಂಡು ಒಂದು 50 ಮಿನಿಟ್ಸೇ ಆಗೋಯ್ತು ಫಸ್ಟ್ ವಿಡಿಯೋನೇ. ಇಷ್ಟು ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲದೇ ಕೂತ್ಕೊಂಡವನು. ಎಲ್ಲೆಲ್ಲಿಂದನೋ ಮಾತುಗಳು ಹೇಗೋ ಬಂದ್ಬಿಟ್ಟಿದೆ. ಅದೆಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಆಗಿದೆ ಅನ್ಕೋತೀನಿ ಸ್ನೇಹಿತರೆ, ಬೇರೆ ಏನು ನಾನು ಹೇಳಿಲ್ಲ. ಸೊ ಇದು ನನ್ನ ಫಸ್ಟು ವಿಡಿಯೋನ ಇಲ್ಲಿಗೆ ನಾನು ಕೊನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಇನ್ನೊಂದ್ಸಲ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಈ ನನ್ನ ವಿಡಿಯೋನ ಯಾರು ವಾಚ್ ಮಾಡ್ತಾ ಇದ್ದೀರಾ, ಹಾಗೆ ನಾನು ಯಾರು ವಿಡಿಯೋ ನೋಡಿ ಇದಕ್ಕೆ ಪ್ರೇರಣೆ ಪಡೆದು ಇದಕ್ಕೆ ಎಂಟ್ರಿ ಆದೆ ಅವ್ರಿಗೂ ಒಂದು ದೊಡ್ಡ ಧನ್ಯವಾದ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಯಾರು ವಿಡಿಯೋನ ನೋಡಿದೆ, ಲಕ್ಕಿ ಲವೀಶ್ ಅಂತ ಅವರು ವಿಡಿಯೋನು ನೋಡಿದೆ, ಅವರು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಅವರು ಸುಮ್ಮನೆ ಹೇಳ್ಬಾರ್ದು, ಅವ್ರದ್ದು ವೀಡಿಯೋಸ್ಗಳನ್ನ ತಮ್ಮನೇಲಿ ಹಾಕೋದು ಹೆಂಗೆ, ಆಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಹೆಂಗೆ, ಕ್ರಿಯೇಟ್ ಮಾಡೋದು ಹೆಂಗೆ, ಇದನ್ನೆಲ್ಲ ನಾನು ರಮ್ಯಾ ಜಗತ್ ಮೈಸೂರಿಂದ ನೋಡಿಕೊಂಡೆ. ಬೇರೆ ಬೇರೆ ವೀಡಿಯೋಸು ಇದೇ ಥರ ಬೇರೆ ಬೇರೆ ವ್ಯೂದೆಲ್ಲ ನೋಡಿಕೊಂಡು ನಾನು ಕಲ್ತ್ಕೊಂಡು ಮಾಡಿದ್ದೀನಿ ಸ್ನೇಹಿತರೆ.
ಸೊ ನಾನು ಎಷ್ಟು ಮಾಡಿದ್ದೀನಿ ಅಷ್ಟು ಫಸ್ಟ್ ವೀಡಿಯೋಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದ್ಸಲ ಕೇಳ್ಕೊತಾ ಇದ್ದೀನಿ ಎಲ್ಲರನ್ನೂ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಾಧ್ಯವಾದರೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಕೊನೆಯದಾಗಿ ಬೆಲ್ ಬಟನ್ ಒತ್ತಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಆ, ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ. ಪ್ರಪಂಚದ ಎಲ್ಲ ಕಡೆ ವಾಸವಾಗಿರುವಂಥ ನಮ್ಮ ಭಾರತದ ಸತ್ಪ್ರಜೆಗಳಿಗೆ, ಕನ್ನಡಿಗರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.